ಅದೇ ಮ್ಯಾಕ್ಸ್ ಕೇಳಿಸ್ತಾ ಇದೆಯಾ? ಅಲ್ಲ ನಿಮಗಲ್ಲ ಇದಕ್ಕೆ ಮ್ಯಾಕ್ಸ್ ಬಿಡುಗಡೆಯ ಒಂದು ಸಂಭ್ರಮ, ಅಭಿಮಾನಿಗಳದ್ದು ಕೂಡ ಒಂದು ಹಬ್ಬದ ವಾತಾವರಣ. ಎಸ್. ಹೇಗೆ ಅನ್ನಿಸ್ತಾ ಇತ್ತು ನನಗೆ? ವಾಪಸ್ ಕೊಡಿ, ಒಳ್ಳೆ ಪ್ರಶ್ನೆ ಕೇಳಿ. ಸರ್, ಮ್ಯಾಕ್ಸ್ ಬಿಡುಗಡೆ ಆಗ್ತಾ ಇದೆ, ಎಲ್ರಿಗೂ ಒಂದು ಸಡಗರ. ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಒಂದು ಅಭಿಮಾನಿಗಳಿಗೂ ಒಂದು ತುಂಬ ಖುಷಿಯಾದಂಥ ವಾತಾವರಣ. ನಿಮ್ಗೆ ಆಲ್ರೆಡಿ ಒಂದು ವೈಫ್ ಗೊತ್ತಾಗಿರ್ತದೆ ಜನಗಳಿಗೆ. ಅಲ್ಲ, ಒಂದು ವೈಬ್. ಹಾಂ, ಹೇಗೆ ಅನ್ನಿಸ್ತಾ ಇದೆ ಸರ್? ಆ್ಯಕ್ಚುಲಿ ಏನಿದೆ, ಅವ್ರು ನೀವು ಸಂಭ್ರಮ ಅಂತ ನೀವೇ ಹೇಳಿದ್ರಿ, ಅದರಲ್ಲೇ ಖುಷಿ ಇದೆ ಅಷ್ಟೇ. ನನಗೆ ಎಲ್ಲ ಗೊತ್ತಾಗ್ತಾ ಇರೋದು ಬರೀ ಇದರಲ್ಲಿದ್ದೀನಿ ನಾನು ಎಲ್ಲೂ ಅಂತ ಟು ಡೀಪ್ ರೂಟೆಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ. ನನಗೇನಂತ ನೋಡಲ್ಲ, ತೋರಿಸಿದ್ದು ನೋಡ್ತಾ ಇರ್ತೀನಿ ಅಷ್ಟೇ. ಐ ಡೋಂಟ್ ನೋ, ನೀವು ಹೇಳಿದ್ದು ಇನ್ನೂ ಖುಷಿಯಾಗಿದೆ. ಐ ಹೋಪ್ ಇಟ್ ಇಸ್ ದ ಸೇಮ್. ಎಸ್ ಸರ್, ಅಂದರೆ ಪ್ರತಿ ವೇದಿಕೆಯಲ್ಲೂ ನೀವು ಹೇಳೋಂಥ ಮಾತಂದರೆ, ನಾನು ಕೇಳುವಂಥ ಪ್ರತಿ ಕತೆ, ನಾನು ಮಾಡುವಂಥ ಪ್ರತಿ ಪಾತ್ರ ಅದು ಸಿನಿಮಾಗೆ ಪ್ರತಿ ಸಾರಿನೂ ಹೊಸದಾಗಿರುತ್ತೆ. ಹೀಗಾಗಿ ನಾನು ಪ್ರತಿಯೊಂದು ಸಿನಿಮಾನು ಫಸ್ಟ್ ಸಿನಿಮಾ ಅಂತಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದ್ರಿ. ಅದನ್ನು ಈ ಮ್ಯಾಕ್ಸಲ್ಲಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಸರ್, ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ದಿಸ್ ಇಸ್ ನ್ಯೂ ಟು ಮೀ ಸರ್. ಈ ಸ್ಕ್ರಿಪ್ಟ್ ನನಗೆ ಹೊಸದು, ಒಂದು ರಾತ್ರಿ ಕತೆ ಅನ್ನೋದೇನಿದೆ ನನಗೆ ಹೊಸದು. ಅದರಲ್ಲಿ ಮೇಯ್ನ್ಲಿ ಒನ್ ನೈಟ್ ಸ್ಟೋರಿ ಅಂತ ಬಂದಾಗ ಇದರ್ ಇಟ್ ಇಸ್ ಅ ಲವ್ ಸ್ಟೋರಿ ಇರುತ್ತೆ, ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಆ ಜಾನ್ರದಲ್ಲಿ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ. ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್. ಪ್ಲಸ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್. ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ತಕ್ಷಣ ಬರೀ ಫೈಟ್ಸ್ ಡ್ಯಾನ್ಸ್ ಅಂತ ಬರೋದಿಲ್ಲ. ಇದು ಸಿನಿಮಾ ಒಂದು ಪರ್ಪಸ್ ಇದೆ. ಆ ಪರ್ಪಸ್ ವೈ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್, ಅವ್ರು ಯಾಕೆ ಆ ಥರ ಮಾಡ್ತಾರೆ ಅವರು ಅಂತ ನನಗದು ಇಷ್ಟ ಆಯಿತು. ಆ್ಯಂಡ್ ಬಹಳ ದೊಡ್ಡ ಬಡ್ಜೆಟ್ಗಳ ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ, ವಿಚ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಸಿಂಪಲ್ ಅಂದ ತಕ್ಷಣ ನಾನು ಹೇಳ್ತಾ ಇರೋದು, ಬಡ್ಜೆಟ್ಸಲ್ಲಿ ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಕ್ಯಾರೆಕ್ಟರ್ ತೊಗೊಂಡೋಗ್ಬೇಕು, ಅದ್ರೊಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲರನ್ನೂ ಹಾಕಿ ಒಂದು ಸಿನಿಮಾ ವಿಕ್ರಾಂತ್ ತೊಗೊಳೋ ಥರ ಅಂದ್ಕೊಳ್ಳೋದು. ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ. ಸೊ ಆಸ್ ಸಿಂಪಲ್ ಆಸ್ ಟುಡೇ ಸ್ಟೋರಿ ಅನ್ನೋದೊಂದಿತ್ತು. ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಬಟ್ ಅಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಪ್ಲೇ ಸ್ಪೀಡ್ ಆ್ಯಂಡ್ ದ ಕ್ಯಾರೆಕ್ಟರೈಸೇಷನ್ಸ್ ನನಗೆ ತುಂಬ ಇಷ್ಟ ಆಯಿತು ಸರ್. ಜೊತೆಗೆ ವಿಜಯ್ ಚಂಡೂರು ರೀಸೆಂಟಾಗಿ ಹೇಳ್ತಾ ಇದ್ರು, ಅಂದರೆ ಅವ್ರದ್ದೊಂದು ಶಾರ್ಟಲ್ಲಿ ಜಸ್ಟ್ ವಾಯ್ಸ್ ಓವರ್ಲ್ಯಾಪ್ ಆಗುತ್ತಂತೆ. ಅವ್ರು ತಮ್ಮ ಮುಗಿದ ತಕ್ಷಣ ಹೋಗಿ ಕ್ಯಾರವನ್ ಕೂತಿರಂತೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇಕಾದಾಗ ಅವ್ರನ್ನ ವಾಪಸ್ ಕರೆಸಿ ಒಂದು 5 ಕ್ಯಾಮ್ರಾದಲ್ಲಿ ಅವ್ರನ್ನ ರೆಕಾರ್ಡ್ಸ್ ಮಾಡಿಸಿ, ಅಂದರೆ ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂಥ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕಲಾವಿದನಿಗೂ ಸಿಗಬೇಕಾದಂಥ ಜಸ್ಟಿಫಿಕೇಶನ್ ಸಿಗಬೇಕು ಅನ್ನೋಂಥ ನಿಟ್ಟಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಅಂದರು. ಈ ಥರದ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಸುದೀಪ್ ಅವರಿಗೆ ಕೀಪ್ ಆನ್ ಅದು ಹಂಟ್ ಮಾಡ್ತಾ ಇರುತ್ತೆ ಸರ್, ಅದು ಯಾಕೆ ಅಂತ? ಪ್ರಶ್ನೆ ಸೀರಿಯಸ್ಲಿ ನಾಟ್ ಬೀಂಗ್ ಸರ್, ಅಂದರೆ ಒಂದು ಶಾರ್ಟಲ್ಲಿ ವಿಜಯ್ ಚಂಡೂರ್ ಅವ್ರದ್ದು ಬರೀ ವಾಯ್ಸ್ ಓವರ್ಲ್ಯಾಪ್ ಆಗಿ ಸಾಕಿತ್ತಂತೆ. ಬಟ್ ಅವ್ರು ಮುಗಿಸಿ ಕ್ಯಾರವನ್ ಹೋದ ತಕ್ಷಣ ಪುನಃ ನೀವು ಅವ್ರನ್ನ ಕರೆಸಿ 5 ಡೈಮೆನ್ಷನಲ್ಲಿ ಕ್ಯಾಮ್ರಾದಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋ ಥರ ಆಗಿ ಅದನ್ನು ಡಬ್ಬಿಂಗಲ್ಲಿ ಬಂದಾಗ ಅವರು ಸಕ್ಕ ಸೆಲೆಬ್ರೇಟ್ ಮಾಡಿರಂತೆ. ಈ ಥರದ ಸೆನ್ಸ್ ಆಫ್ ಹ್ಯೂಮರು ನಮ್ಗಳಿಗೆ ಗೊತ್ತಾಗಲ್ಲ, ಇವನ್ ಕೆಲವು ಡೈರೆಕ್ಟರ್ಗಳಿಗೆ ಗೊತ್ತಾಗಲ್ಲ. ಬಟ್ ಅದು ಸುದೀಪ್ ಅವರು ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಿ ನಮಗೆ ಕೊಡಬೇಕಂತ ಜಸ್ಟಿಫಿಕೇಶನ್ ಕೊಟ್ಟರು ಅಂತಂದ್ರು ಸರ್. ಈ ಥರದ ಕನ್ವಿಕ್ಷನ್ ಸುದೀಪ್ ಅವ್ರಲ್ಲಿ ಕೀಪ್ ಆನ್ ಅದು ಮಾಡ್ತಾ ಇರುತ್ತೆ. ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನು ಸರ್? ನನಗೆ ನೀವು ಹೇಳಿರೋ ಶಾರ್ಟ್ ಆ್ಯಕ್ಷನ್ ನನಗೆ ನೆನಪು ಬರ್ತಾ ಇಲ್ಲ, ಯಾವುದು ಇಲ್ಲ, ನನಗೆ ನೆನಪು ಬರ್ತಾ ಇಲ್ಲ. ಬಟ್ ಆನ್ ಸೆಟ್ಟಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರದ್ದು ಒಂದು ಪಾತ್ರ ಕಾರಣ ಇರೋದಕ್ಕೆ ಬರೆದಿರ್ತೀವಿ ನಾವು ಕಥೆಯಲ್ಲಿ. ಅದು ಸರಿ ಬಂದ್ರೇ ಸಿನಿಮಾ. ಎಲ್ಲರೂ ಅವ್ರವ್ರದ್ದು ಕರೆಕ್ಟಾಗಿ ಬರಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ, ಕ್ಯಾಪ್ಚರಿಂಗ್ ಅಂತ ಬಂದಾಗ ಸಪೋಸ್ ಇವಾಗ ಏನಾಗಿದೆ, ಒನ್ ನೈಟ್ ಇರೋದ್ರಿಂದ ಎವ್ರಿಥಿಂಗ್ ಇಸ್ ಲಿಂಕ್ಡ್. ಸೊ ಅದು ಬೇಕಾಗುತ್ತೆ ಸಮ್ಟೈಮ್ಸ್. ಇವಾಗ ಅವ್ರು ಎಲ್ಲೋ ಡೈಲಾಗಿಗೆ ಇಲ್ಲಿ ಫೋನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅದು ಹೇಗೆ ಯಾವ ಸ್ಪೀಡಲ್ಲಿ ಮಾತಾಡಿರ್ತಾರೆ ತೋರಿಸ್ಬಿಡಿ ಇವ್ರಿಗೆ ಒಂದು ಸಲ, ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿ ಇವರು. ಸೊ ಅವ್ರದ್ದೊಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಸಮ್ಟೈಮ್ಸ್ ಸೆನ್ಸ್ ಆಫ್ ಹ್ಯೂಮರ್ ಕ್ಯಾನ್ ಬಿ ಡೈಲಾಗ್ ಟೈಮಿಂಗ್ ಇರ್ಬೋದು, ಕಟಿಂಗ್ ಟೈಮಿಂಗ್ ಇರ್ಬೋದು. ಸೊ ಡಿಪೆಂಡಿಂಗ್ ಆನ್ ದಟ್ ಐ ವುಡ್ ಹ್ಯಾವ್ ಸಜೆಸ್ಟೆಡ್ ದಟ್ಸ್ ಅಬೌಟ್ ಇಟ್. ಸರ್, ಮ್ಯಾಕ್ಸ್ ಅಂದರೆ ಏನು ಸರ್? ಸಿನಿಮಾ ಹೆಸರು ಸರ್. ಗೊತ್ತಾಯ್ತು ಸರ್, ಅದರ ಅರ್ಥ ಗೊತ್ತಾಗಿಲ್ಲ ಸರ್. ಸಿನಿಮಾ ನೋಡಿ ಸರ್. ಅದರಲ್ಲಿ 2-3 ಸತಿ ಹೇಳಿದ್ದೀನಿ, ಅರ್ಜುನ್ ಮಹಾಕ್ಷಯ್ ಅಂತ ಅವ್ರ ಹೆಸರು. ದ ಅದರ್ ಸೈಡ್ ಆಫ್ ದ ಫೀಲ್ಡ್ ಅವ್ರನ್ನ ಕರೆಯೋದು, ಭಯದಲ್ಲಿ ಕರೆಯೋದು ಮ್ಯಾಕ್ಸ್ ಅಂತ. ಸೊ ದಟ್ಸ್ ವಾಟ್ ಇಟ್ ಇಸ್. ಇಟ್ಸ್ ಕ್ವೈಟ್ ಒಂದು ಥ್ರೆಟ್ ಅನ್ನೋ ಥರ ಇರುತ್ತೆ ಸಿನಿಮಾದಲ್ಲಿ. ಮ್ಯಾಕ್ಸ್ ಬಂದರು ಅಂದರೆ ಒಂಥರ ದೆಲ್ ಬಿ ಲಿಟಲ್ ವರಿಡ್ ದಟ್ ಈಸ್ ದೇರ್. ಸೊ ಅರ್ಜುನ್ ಮಹಾಕ್ಷಯ್ ಇನ್ ಶಾರ್ಟ್ ಅಕ್ಕ ಇಟ್ಸ್ ಕಾಲ್ಡ್ ಮ್ಯಾಕ್ಸ್, ವಿಚ್ ಇಸ್ ಮ್ಯಾಕ್ಸಿಮಮ್ ಅಂತಾನೆ ಯೂಸ್ ಮಾಡಿ ಲಿರಿಕಲಿ ಮಾಡ್ಯಾರ. ಹಾಯ್ ಸರ್. ಹಾಯ್ ಸರ್. ಸುದೀಪ್ ಸರ್ ಅಂತ ಹೇಳಿದ್ರೆ, ಅಂದರೆ ನೀವೊಂದು ದೊಡ್ಡ ಸ್ಟಾರ್ ಸ್ಯಾಂಡಲ್ವುಡ್ನಲ್ಲಿ. ನೀವು ಮೂವಿ ಮಾಡ್ತೀರಾ ಅಂತ ಹೇಳಿದರೆ
ದೇರ್ ಆರ್ ಎನ್ ನಂಬರ್ ಆಫ್ ಡೈರೆಕ್ಟರ್ಸ್ ಹೂ ಕಮ್ಸ್ ಟು ಯು ಆ್ಯಂಡ್ ಒಂದು ಸ್ಟೋರಿನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಹೊಸ ಡೈರೆಕ್ಟರ್ನ ಯಾಕೆ ಚೂಸ್ ಮಾಡಿದ್ರಿ ಆ್ಯಂಡ್ ವಾಟ್ ಕನ್ವಿನ್ಸ್ಡ್ ಯು ಈ ಒಂದು ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ ಅಂತ ಹೇಳಿ ಸರ್? Because the director was sweet enough to choose me, sir. Whether it's a new director or old director doesn't matter. ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ, ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ. ಅವ್ರ ಕಡೆಯಿಂದ ಬಂತು, ಟೈಮ್ ಕೂಡ್ಕೊಂಬಂತು. ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲರ್ ಫಿಲ್ಮ್. ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು, ನನಗೆ ತುಂಬ ಮೀನಿಂಗ್ಫುಲ್ ಅನಿಸ್ತು. ಆ್ಯಂಡ್ ಎಸ್, ನನಗೊಂದು ಅಪಾರ್ಟ್ ಫ್ರಮ್ ದ ಕ್ಲೀಶೆ ರೈಟಿಂಗ್ ಆಫ್ ನಾನು ಮಾಡಿರೋ ಸಿನಿಮಾಗಳನ್ನೇ ತೊಗೊತಾ ಇದ್ದೀನಿ. ನಾನೊಂದು ಸಾಂಗ್ಸು ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನಿಮಾ ಅನ್ನಿಸ್ತು ನನಗೆ. ಆ್ಯಂಡ್ ಐ ಲೈಕ್ಡ್ ಇಟ್. ಸಿಂಪಲ್ ಡ್ರೆಸ್ಸಸ್, ಸಿಂಪಲ್ ಸ್ವೆಟಿಂಗ್, ತುಂಬ ಗ್ಲಾಮರ್ ಇಲ್ಲ. ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ. ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರೊಟಾಗನಿಸ್ಟ್ ಅಕ್ಕಪಕ್ಕದಲ್ಲಿ ಆಸಿಲೇಟ್ ಆಗ್ತಾಯಿಲ್ಲ. ಎವ್ರಿಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ. ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಹೊಸಬರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ. ಹೊಸಬರು ಅನ್ಸೋದು ಯಾವಾಗ ಅಂದರೂ ಏನೋ ಒಂಥರ, ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲವು ಟೈಮ್ ಹೇಳ್ತೀವಿ, ನಿನಗಿನ್ನೂ ತಿಳುವಳಿಕೆ ಇಲ್ಲ, ಅದಾದ್ಮೇಲೆ ನೋಡೋಣ ಇರೋ, ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ. ಕರೆಕ್ಟ್. ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕಾದ್ರೆ ಸಮ್ ಇಮ್ಮೆಚ್ಯೂರ್ ಟಾಕ್ಸ್ ಮೇ ಬಿ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಜನರಲ್ ಇನ್ ಲೈಫ್. ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮ್ಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀವಿ, ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ, ಯಾರಿಗೋ ಕೊಡ್ತೀವಿ, ಬಟ್ ವಿ ಸೇ ಹೌ ಮೆಚ್ಯೂರ್ಡ್, ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ. ಇಫ್ somebody can put sense into what they are speaking and can definitely be impressive, why not? ನಾವು ಪ್ರತಿ ಸತಿ ಹೇಳ್ತಾ ಇರೋದು, ಹಳಬ್ರೊಟ್ಟಿಗೂ ಚಾನ್ಸೇ ತೊಗೊತಾ ಇರೋದು, ಸೀನಿಯರ್ಸ್ ಒಟ್ಟಿಗೂ ಚಾನ್ಸೇ ತೊಗೊತಾ ಇರೋದು ನಾವು. ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆ್ಯಂಡ್ ಹೊಸಬ್ರು ಕತೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಕೂರೋಕ್ಕಾಗಲ್ವಲ್ಲ ನಾವು. ಐ ಸಿಟ್ ಟು ದ ಸೇಮ್ ಮೈಂಡ್ಸೆಟ್. ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸಿವ್, ದೇ ಆರ್ ಇಂಪ್ರೆಸಿವ್. ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು. ಸ್ಟಾರ್ಟ್ ಆಗಿ ಇನ್ನೂ 5 ನಿಮಿಷ ಅಲ್ಲ, ಯಾರು ಅಂತ ಇಷ್ಟು ಕ್ವಶನ್ಸೇ ಇಲ್ವಾ? ಹಾಂ, ಇಲ್ಲಿ ಫಿನಿಷ್ ಮಾಡಿ ಈ ಕಡೆ ಬರೀ ಅಷ್ಟೇ. ಸೊ ಯಾ, ಎಸ್ ಸರ್. ಹಾಯ್ ಸರ್. ಹಾಯ್ ಸರ್. ಯಶವಂತ್ ಅಂತ ಫಿಲ್ಮ್ ಬಿಟ್ಟಿಂದ. ಸರ್, ಈಗ ನಟ ಐ ಸೀನ್ ಯು. ಥ್ಯಾಂಕ್ ಯು ಸರ್. ಸರ್, ಒಬ್ಬ ನಟ ಆಗಲಿ, ಡಿರೆಕ್ಟರ್ ಆಗಲಿ, ಆ ಟೆಕ್ನಿಷಿಯನ್ಸ್, ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡುವಂಥ ಸಿನಿಮಾ ಪ್ಯಾನ್ ಇಂಡಿಯಾನೇ ಆಗಿರಬೇಕು ಅನ್ನೋ ಒಂದು ಪ್ರೆಷರ್ ಏನಾದರೂ ಅವ್ರ ಮೇಲೆ ಬರುತ್ತಾ ಇಲ್ಲ ಹೆಂಗೆ ಅಂತ? ಈಗ ನಿಮಗೆ ವಿಕ್ರಾಂತ್ ರೋಣ ಅಂತ ಆದಮೇಲೆ ಸೊ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಾ? ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ನೋ ಐ ಆಮ್ ನಾಟ್ ಬೀಂಗ್ sarcastic. ಎಸ್ ಎಸ್ ಸರ್, ನಾನು ಮೀಡಿಯಾ ಫೀಲ್ಡಿಗೆ ಒಂದು 7 years No, ಆಯ್ತು. sir. You have a channel or something, right? Yes. Correct. Yes, time again. 4 years. 4 years. So, in the beginning, you would have been saying, no, that if you like it, subscribe. If you like it, subscribe. Which probably ಇವತ್ತಿಗೂ ಹೇಳ್ತಾ ಇರ್ತೀರಿ. ಬಿಗಿನಿಂಗಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ. ಅದಾದಮೇಲೆ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದೋಸ್ ಮೆನಿ ಪೀಪಲ್ ವಿಲ್ ಸಿ ಯೋರ್ ವಿಡಿಯೋ. ಪ್ಯಾನ್ ಇಂಡಿಯನ್ ಫಿಲ್ಮ್ ಇಸ್ ಲೈಕ್ ದಟ್. ಫಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಪ್ಯಾನ್ ಇಂಡಿಯನ್ ಸರ್, ಆಮೇಲೆ ಬೇಕೋ ಬೇಡ ಹೋಗ್ತಾ ಇರುತ್ತೆ. ಅದು ಪ್ಯಾನ್ ಇಂಡಿಯನ್ ಅನ್ನೋದು ಹೋಗ್ಬಿಡುತ್ತೆ ನಮ್ಮ ಲೈಫಿಂದ. ಈಗ ಕೆಲವು ಸಿನಿಮಾಗಳು ಅಪ್ಪಟ ಇಲ್ಲಿಗೆ ಅಂತಲೇ ಮಾಡಿರ್ತೀವಿ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಈಗ ಪ್ಯಾನ್ ಇಂಡಿಯನ್ ಫಿಲ್ಮ್ ಲೈಕ್ ಒಂದು ವಿಕ್ರಾಂತ್ ರೋಣ ಅಂದ್ಕೊಳ್ಳೋಣ. ಹಾಗೆ ಮಾಡಿದಾಗ ಸೊ ಆವ್ರೇಜ್ ಐ ಆಮ್ ಗಿವಿಂಗ್ ಯು ಆವ್ರೇಜ್ ಒಂದು ಏರಿಯಾ ರೇಟ್ 100 rupees ಅಂದ್ಕೊಳ್ಳೋಣ. ಅದು 100 ಮೇಲೆ ಮಾತಾಡೋಕ್ಕೆ ಹೋಗ್ತೀವಿ ನಾವು, ಬಿಕಾಸ್ ಆಫ್ ದಿ ಬಜೆಟ್ಸ್, ಬಿಕಾಸ್ ಆಫ್ ಆಲ್ ದಿ ಪ್ರಾಬಬಲ್ ಅಪ್ರೋಚಸ್. ಕೆಲವು ಸಿನಿಮಾ ಏನಾಗುತ್ತೆ, ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿರಲ್ಲ. ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಮಾಡಿದಾಗ 100 ರೂಪಾಯಿ ಜಾಗದಲ್ಲಿ ಅದು 50 ರೂಪಾಯಿಗಾನ ಹೋಗೇ ಹೋಗುತ್ತದು. ಬಿಕಾಸ್ ದೆರ್ ಇಸ್ ಆಲ್ರೆಡಿ ಅ ಮಾರ್ಕೆಟ್, ದೆರ್ ಇಸ್ ಆಲ್ರೆಡಿ ಅ ಡಿಸ್ಟ್ರಿಬ್ಯೂಟರ್. ಸೊ ಇಲ್ಲೇನಂದರೆ ಪ್ಯಾನ್ ಇಂಡಿಯನ್ ಎಫರ್ಟ್ಸ್ ಅಂತ ಕಮ್ಮಿ ಇರುತ್ತೆ ನಮಗೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಬೇರೆ ಕಡೆಲ್ಲ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಹಿಮಂಗಸ್ ಬಡ್ಜೆಟ್ಸ್ ಇಟ್ಕೊಂಡಿರ್ತೀವಿ ನಾವು, ಸೋ ಮೆನಿ ಕ್ರೋರ್ಸ್ ಫಾರ್ ಆಲ್ ಓವರ್ ಅಂತ. ಇದರಲ್ಲಿ ಕಮ್ಮಿ ಇರ್ಬೋದು. ರೈಟ್. ಸೊ ಇಟ್ ಇಸ್ ಲೈಕ್ ದಟ್. ವಿ ಆರ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಷನ್ ಥರನೇ ಸರ್. ನಾವು ಒಂದು ಸತಿ ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಂತ ಹೋದ್ಮೇಲೆ, ಲೈಕ್ ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಹೇಗೆ ಹೇಳ್ತೀನಿ ನೋಡಿ. ಈಗ ನಾನು ಒಂದು ಸಿನಿಮಾ ಮಾಡ್ತೀನಿ ನಾನು. ಈಗ ಸಿನಿಮಾ ಆಗ್ತಿದ್ದಂಗೆ ನಂದು ಎಲ್ಲ ಹಳೆ ಸಿನಿಮಾಗಳು ಹೋಗಿತ್ತು. ಅವತ್ತಿಗೆ 100 ರೂಪಾಯಿ ಕೊಟ್ಟರಲ್ಲ, 10 ರೂಪಾಯಿ, 5 ರೂಪಾಯಿ, 25 ರೂಪಾಯಿ ಆ ಥರ ಕೊಟ್ಟು ತೊಗೊಂಡೋಗಿದ್ದಾರೆ ಅನ್ಕೊಳ್ಳೋಣ. ಬಟ್ ಎವ್ರಿಥಿಂಗ್ ರಿಲೀಸಸ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ set of audience there for you. It can be a handful or it can be one ocean, but you will have your audiences. And as long as ನಿಮಗೊಂದು ಆಡಿಯನ್ಸ್ ಇದ್ದಾರೆ ಅನ್ನೋ ತನಕ ಒಂದು ಸೆಟ್ ಆಫ್ ಮಾರ್ಕೆಟ್ ಇರುತ್ತೆ. ಹಾಗೆ ಇಟ್ ವಿಲ್ ಕೀಪ್ ಗೋಯಿಂಗ್ ಸರ್.
ಓನ್ಲಿ ಒನ್ ಫಿಲ್ಮ್ ಯು ನೀಡ್ ಟು ರಿಯಲಿ ಪುಷ್ ಒಂದು ಪ್ಯಾನ್ ಇಂಡಿಯನ್ ಲೆವೆಲಿಗೆ ಹೋಗೋ ತನಕ. ಬಟ್ ಒನ್ಸ್ ಯು ಸೆಟ್ ಅ ಮಾರ್ಕೆಟ್, ವಿ ಆರ್ ನೋ ಡಿಫ್ರೆಂಟ್ ದೆನ್ ಯು. ಸರ್, ಈಗ ಇಂಡಸ್ಟ್ರಿ ಬಂದು 28 ವರ್ಷ, ಒಂದಷ್ಟು ಸಿನಿಮಾಗಳಾಗಿದೆ, ಒಂದಷ್ಟು ಡೈರೆಕ್ಟರ್ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ. ಸೊ ಅವರು ಹೇಳ್ತಾ ಇದ್ರು ಡೈರೆಕ್ಟರ್ ಹೊಸಬ್ರು ಅಂತ ಕೇಳ್ತಾ ಇದ್ದಾಗ ನೀವು ಹೇಳಿದ್ರಿ ನನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಬರೀತಾ ಇರ್ತಾರೆ ಅಂತ. ಸೊ ಆ ಕತೆ ನಿಮಗೆ ಓಕೆ ಅನಿಸ್ತಾ ಇರ್ಬೋದು, ಓಕೆ ಅನಿಸ್ಬೋದು, ಬಟ್ ಕತೆ ಬಂದು ನಿಮಗೆ ನರೇಟ್ ಮಾಡಿದಾಗ ನಿಮಗೆ ಇಷ್ಟ ಇಂಪ್ರೆಸ್ ಆಗುವಂಥದ್ದು ಯಾವ ರೀತಿಯಾಗಿ ಇಂಪ್ರೆಸ್ ಆಗುತ್ತೆ ನಿಮಗೆ, ಆಮೇಲೆ ನೀವು ಅವ್ರಿಗೆ ಹೇಗೆ ಓಕೆ ಅಂತೀರಾ? ಐ ಡೋಂಟ್ ನೋ ಸರ್, ನನಗೆ ಅರ್ಥ ಯಾವ ಅಂಶ ಆಗ್ಬೋದು? ದೇರ್ಸ್ ನೋ ಅಂಶ ಅದೇ. ಜಸ್ಟ್ ಅವ್ರು ಹೇಳೋ ಕತೆ ನನಗೆ ಹೊಸ್ತು ಅನ್ನಿಸ್ಬೇಕು, ನನಗೆ ಯಾವುದೋ ಒಂದು ಇದನ್ನು ಮಾಡಬೇಕು ಅನ್ನಿಸ್ಬೇಕು. ಬಿಕಾಸ್ ಅವ್ರು ಹೇಳೋ ಪ್ಯಾಟ್ರನ್ ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆಸ್ ಅ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಾನು ಆ್ಯಕ್ಷನ್ಸ್ ಹುಡ್ಕೋಕ್ಕಾಗಲ್ಲ, ಆ್ಯಕ್ಷನ್ಸಲ್ಲಿ ಲವ್ ಸ್ಟೋರಿ ಹುಡ್ಕೋಕ್ಕಾಗಲ್ಲ. ಬಟ್ ಪ್ಲೇನ್ ಹಾಳೆ ಥರ ಕುತ್ಕೊಂಡಾಗ ಸಮಥಿಂಗ್ ವಿಲ್ ಬಿ ಅಪೀಲಿಂಗ್. ಬಿಕಾಸ್ ಇದೇ ಜಾನ್ರ ಹುಡುಕಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಫಿಯಾನೇ ಮಾಡಬೇಕು ಅಂತ ಹಿಡ್ಕೊಂಡು ಕೂತ್ರೆ ನೀವು ಏನು ಹೇಳಿದ್ರು ಇಷ್ಟ ಆಗಲ್ಲ ನನಗೆ, ಹುಡುಕ್ತಾ ಇರ್ತೀನಿ ನಾನು. ಇಲ್ಲ ಕತೆ ಚೇಂಜ್ ಮಾಡೋಕ್ಕೆ ಹೋಗ್ತೀವಲ್ವ. ಸೊ ಖಾಲಿ ಹಾಳೆ ಥರ ಕೂತ್ಕೊಂಡಾಗ ಏನಾಗುತ್ತೆ, ಸಮ್ಟೈಮ್ಸ್ ಯು ಆರ್ ಜಸ್ಟ್ ಓಪನ್ ಮೈಂಡೆಡ್. ಸೊ ಫಾರ್ ಅನ್ ಆ್ಯಕ್ಟರ್ ಆಲ್ಸೋ ಐ ಫೀಲ್ ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಬೆಳಗ್ಗೆ ಹೆಂಗೆ ಎದ್ದಿದ್ದೀರಿ, ಯಾರ ಹತ್ರ ಮಾತಾಡಿದ್ದೀರಿ, ಹಿಂದಿನ ರಾತ್ರಿ ಯಾವ ಸಿನಿಮಾ ನೋಡಿ ಮಲಗಿದ್ದೀರಿ, ಹಿಂದಿನ ರಾತ್ರಿ ಯಾರಾದರೂ ಒಂದು ದೊಡ್ಡ ಸಿನಿಮಾ ನೋಡಿದ್ದೀರಾ ಅಂದ್ಕೊಳ್ಳಿ, ಎಲ್ಲರೂ ಬಂದು ಹೇಳ್ತಾ ಇರ್ತಾರೆ ಅದು ಅಷ್ಟು ಕೋಟಿ ಆಯಿತು, ಇಷ್ಟು ಕೋಟಿ ಆಯಿತು, ಹಾಗೆ ಹೀಗೆ ಅಂತ. ಅದನ್ನ ಇಟ್ಕೊಂಡು ಮಲಗಿರ್ತೀವಿ ಬೆಳಗ್ಗೆ ರಾತ್ರಿ. ಈಗ ನಮ್ಮ ಚಕ್ರವರ್ತಿ ಅಂತ ಕೂತಿರೋಣ ಅನ್ಕೊಳ್ಳೋಣ, ಡ್ರಿಂಕ್ ಇಟ್ಕೊಂಡು ಕೂತಿರ್ತೀವಿ ಅನ್ಕೊಳ್ಳೋಣ. ಇಬ್ಬರು ಅವ್ರ ಲವ್ ಸ್ಟೋರಿ, ನಾವು ನಮ್ಮ ಸ್ಟೋರಿ ಮಾಡ್ತಾವೋ, ಎಂಥ ಸೆನ್ಸಿಬಲ್ ಫಿಲ್ಮ್ಸ್ ಅಂತ ಮಾತಾಡಿ ಬೆಳಗ್ಗೆ ಎದ್ದು ಯಾರಾದರೂ ಬಂದ್ಬಿಟ್ಟು ನನಗೆ ವೀರಮದಕರಿ ಹೇಳಿದ್ರು ಅಂದ್ಕೊಳ್ಳೋಣ, ಏನ್ರಿ ಹೊಡೆದಾಟದ ಸಿನಿಮಾಗಳು, ಸ್ವಲ್ಪ ಸೆನ್ಸಿಬಲ್ ಫಿಲ್ಮ್ ಮಾಡಿ ಅಂತೀವಿ. ಸರ್ ಐ ಟೆಲ್ ಯು ಸರ್, ಯು ಶುಡ್ ಬಿ ಲಕ್ಕಿ ಟು ಬಿ ಇನ್ ಅ ವೆರಿ ಗುಡ್ ಮೈಂಡ್ ಸೆಟ್. ನಿಮ್ಗಳಿಗೆಲ್ಲ ಕತೆ ಹೇಳೋರಿಗೆಲ್ಲ ನಮಗೇನೆ. ಯಾಕಂದರೆ ಆ ಮೂಡಲ್ಲಿ ಸಮ್ಟೈಮ್ಸ್ ಏನೇನೋ ಒಪ್ಕೊಂಡ್ಬಿಟ್ಟಿರ್ತೀವಿ, ಒಪ್ಪಬೇಕಾಗಿರೋದು ಬಿಟ್ಟಿರ್ತೀವಿ. ಸಿ ದಿಸ್ ಇಸ್ ಹೌ ಒನ್ ಫಿಲ್ಮ್ ಗೋಸ್ ಟು ಅನದರ್ ಪರ್ಸನ್. ಅದೆಲ್ಲೋ ಹಿಟ್ ಆಗ್ತವೆ, ಯಾರಿಗೂ ಹೋಗ್ಬೇಕಾಗಿರೋದು ನಮಗೆ ಬಂದಿರುತ್ತೆ. ದೆನ್ ದೋಸ್ ಪೀಪಲ್ ರಿಗ್ರೆಟ್ ಸೇಯಿಂಗ್ ಅದು ನಾವು ಈ ಸಿನಿಮಾ ಬಿಟ್ಟಿದ್ದು ಅಂತ. ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ವಾಟ್ ಮೇ ನಾಟ್ ವರ್ಕ್ ಫಾರ್ ಯು ಮೇ ವರ್ಕ್ ಫಾರ್ ಮೀ. ಇಟ್ ಈಸ್ ಅ ಮೈಂಡ್ ಸೆಟ್ ಸರ್. 100% ಯಾವ ಆ್ಯಂಗಲಲ್ಲಿ ಎದ್ದೇಳ್ತೀವಿ, ಕೇಳ್ತೀವಿ, ಯಾವ ಅಟ್ಮಾಸ್ಫಿಯರಲ್ಲಿದ್ದೀವಿ, ಇಟ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಈ ಸತಿ ಬಂದಾಗ ನಾನು ನಿಮಗೆ ಹೇಳಿದಾಗೆ ಐ ವಾಸ್ ಇನ್ ಅ ಮೂಡ್ ಫಾರ್ ಅ ಸಿಂಪಲ್ ಫಿಲ್ಮ್. ದಟ್ ಯಾರೋ ಇನ್ನೊಬ್ಬರು ವ್ಯಕ್ತಿ ಬಂದುಬಿಟ್ಟು ಸರ್ ತುಂಬ ದೊಡ್ಡ ಸಿನಿಮಾ, ಒಂದು ಪ್ರಪಂಚ ಹಾಗೆ. ಬಿಕಾಸ್ ಆಲ್ರೆಡಿ ಬಿಲ್ಲಾರಂಗ ಇದೆ ಸರ್, ವಿಕ್ರಾಂತ್ ರೋಣ ಮಾಡಿದ್ವಿ. ಬಿಲ್ಲಾರಂಗ ಆದಮೇಲೆ ಒಂದು 2 ಸಿನಿಮಾ ಡಿಸ್ಕಷನ್ ನಡೀತಾ ಇರೋದು ದೊಡ್ಡದು. ಸೊ ಐ ವಾಂಟೆಡ್ ಟು ಡೂ ಅ ಫಿಲ್ಮ್ ಆ್ಯಸ್ ಸಿಂಪಲ್ ಲೈಕ್ ವಾಟ್ ಐ ಯೂಸ್ ಟು ಡೂ ಸಮ್ 5-6 years ಬ್ಯಾಕ್ ಅಂದ್ಕೊಳ್ಳೋಣ. ಲೈಕ್ ಅ ಹೆಬ್ಬುಲಿ, ರನ್ನ, ಪಹಲ್ವಾನ್, ಸಮಥಿಂಗ್ ಲೈಕ್ ದ್ಯಾಟ್ ಐಮ್ ಟಾಕಿಂಗ್. ಹೋಗ್ಬಿಟ್ಟು ಬರೋದಷ್ಟು ಇವತ್ತಿನ ಕತೆ ಅಂಥ ಟೈಮಲ್ಲಿ ಇದು ಬಂತು. ಆ್ಯಂಡ್ ಫಾರ್ ಸಮ್ ರೀಸನ್ ಐ ರಿಯಲಿ ಲೈಕ್ ದ ಮೊಮೆಂಟಮ್, ಸ್ಪೀಡ್. ನಾನು ಹೇಳಿದ ಹಾಗೆ ಪರ್ಪಸ್ ಆಫ್ ದ ಫಿಲ್ಮ್, ಐ ಲೈಕ್ಡ್ ಇಟ್. ಲಾಸ್ಟ್ ಕ್ವಶನ್, ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಆ್ಯಕ್ಷನ್ ಇರಬೇಕಾ, ಕಂಟೆಂಟ್ ಇರಬೇಕಾ? ಎಂಟರ್ಟೈನ್ಮೆಂಟ್ ಇರ್ಬೇಕು ಸರ್. ಹೌದು, ಎಂಟರ್ಟೈನ್ಮೆಂಟ್ ಕ್ಯಾನ್ ಬಿ ಎವ್ರಿ ಫಾರ್ಮ್. ಇವಾಗ ಇಟ್ ಡಿಪೆಂಡ್ಸ್. ಕರೆಕ್ಟ್. ಈಗ ರಾತ್ರಿ ಹೊತ್ತು ನಾನು ನಿಮಗೆ ಪಾರ್ಟಿ ಕರೆದು ಕಾಫಿ ಕೊಟ್ಟರೆ ಹೆಂಗಿರುತ್ತೆ? ಹಾಗಂತ ನೀವು ಕಾಫಿ ಪ್ರಿಯರ್ ಅಂದ್ಕೊಳೋಣ, ಕೊಡೋದು ಕೊಡಬೇಕಲ್ಲ, ಕೊಡೋ ಟೈಮಲ್ಲಿ ಕೊಡಬೇಕಲ್ಲ, ಹೌದೋ ಇಲ್ಲೋ? ಹಾಗೆ ಎಂಟರ್ಟೈನ್ಮೆಂಟ್ ಇಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ ಈಸ್ ಎಂಟರ್ಟೈನಿಂಗ್, ದಟ್ಸ್ ಆಲ್. ಥ್ಯಾಂಕ್ ಯು ಸರ್. ಹಾಯ್ ಸರ್, ವಿಜಯ್ ಅಂತ. ಸರ್ ಆ್ಯಕ್ಚುಲಿ ನೀವು ಆರ್ ರೆಡಿ ಫಾರ್ ಅ ಸಿಂಪಲ್ ಫಿಲಮ್ ಅಂತ ಹೇಳಿದ್ರಿ. ಸಿಂಪಲ್ ಫಿಲಮ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ ಸರ್? ಅಂದರೆ ಆಡಿಯನ್ಸ್ ಆ ಥರ ಚೇಂಜ್ ಕೇಳ್ತಾ ಇದ್ದಾರೆ ಅನ್ನೋ ಕಾರಣ? ಐ ಆಮ್ ಟೆಲಿಂಗ್ ಯು ಇಟ್ಸ್ ಅಬೌಟ್ ಮೀ. ನಾನು ಪೈಲ್ವಾನಿಂದ ತೊಗೊಳಕ್ಕೆ ಹೋದ್ರೆ ಅದಕ್ಕೊಂದು ಕಾಂಟ್ರಿಬ್ಯೂಷನ್, ಅದಕ್ಕೊಂದು ಡೆಡಿಕೇಶನ್ ಇತ್ತು. ಅದಾದಮೇಲೆ ವಿಕ್ರಾಂತ್ ತೊಗೊಳಕ್ಕೆ ಬರೋಕ್ಕೆ ಹೋದಾಗ ಐ ಹ್ಯಾಡ್ ಟು ಸ್ಲೀಕ್ ಡೌನ್, ಮತ್ತೆ ವರ್ಕೌಟ್ ಎಲ್ಲ ಮಾಡಿ ನೀವು ವಿಕ್ರಾಂತ್ ರೋಣ ನೋಡೋಕೆ ಹೋದ್ರೆ ಐ ಆಮ್ ವೆರಿ ಸ್ಲೀಕ್ ಇನ್ ದಟ್ ಕಂಪೇರ್ಡ್ ಟು ಪೈಲ್ವಾನ್. ಸೊ 7-8 kgs ಡೌನ್ ಮಾಡಿ ಆ್ಯಂಡ್ ಐ ವೆಂಟ್ ಇನ್. ಆ್ಯಂಡ್ ಅದೊಂದು ಪ್ರಪಂಚ, ಅದೊಂದು ವರ್ಲ್ಡ್, ಅದೊಂದು ಎಫರ್ಟ್, ಎವ್ರಿಥಿಂಗ್. ನೀವು ಒಂದು ಕೈಯಲ್ಲಿ ಹಿಡಿಯೋ ಒಂದು ಕಪ್ ಅಂದ್ರೆ ಅದಕ್ಕೊಂದು ಕ್ಯಾರೆಕ್ಟರ್ ಇರಬೇಕು, ಪ್ರತಿಯೊಂದೂ. ಸೋ ಮೆನಿ ಪೀಪಲ್ ವರ್ಕಿಂಗ್. ಆ್ಯಂಡ್ ಅದಾದಮೇಲೆ ಬಿಲ್ಲಾರಂಗ ಭಾಷಾ, ದಟ್ಸ್ ಹ್ಯುಮಂಗಸ್. ಸೊ ಇನ್ ಬಿಟ್ವೀನ್ ಅಂತ ಇದೆಯಲ್ಲ ಒಂದು. ಸೊ ದಟ್ ಈಸ್ ಒನ್ ಐ ಥಾಟ್ ಅಬೌಟ್, ಓಕೆ ಲೆಟ್ ಮೀ, ಇಫ್ ಅಟ್ ಆಲ್ ಬಂದರೆ ಒಂದು ಲೆಟ್ ಮೀ ಡೂ ಅ ಸಿಂಪ್ಲರ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು, ವೇರ್ ಐ ಕ್ಯಾನ್ ಜಸ್ಟ್ ಪುಟ್ ಆನ್ ಮೈ ಡೆನಿಮ್ ಶರ್ಟ್, ಲೆಸ್ ಮೇಕಪ್, ನೋ ವರ್ಲ್ಡ್. ನನ್ನ ಎದುರುಗಡೆ ನಿಂತಿರೋರು ಶರ್ಟ್ ಪ್ಯಾಂಟಲ್ಲಿ ಇರಬೇಕು, ಆರಾಮಾಗಿರಬೇಕು, ಪಾತ್ರದಲ್ಲಿರಬೇಕು. ನೋ ವರ್ಲ್ಡ್ ಟು ಬಿ ಕ್ರಿಯೇಟೆಡ್. ದ ವರ್ಲ್ಡ್ ವಿ ಎಕ್ಸಿಸ್ಟ್ ರೈಟ್ ನೌ ಇಸ್ ದ ವರ್ಲ್ಡ್ ಅರೌಂಡ್. Just that story will happen in a nicer way. That is what I was looking at.
ಸರ್ ಈಗ 25th ರಿಲೀಸ್ ಆಗ್ತಾ ಇದೆ, ಅದು ವೆಡ್ನೆಸ್ಡೇ, ಅಂದರೆ ಆಲ್ಮೋಸ್ಟ್ ಲಾಂಗ್ ವೀಕೆಂಡ್ ಕೂಡ ಸಿಗುತ್ತೆ ರಜೆಗಳಿರೋದ್ರಿಂದ. ಸೊ ಇದು ಯಾವ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಸರ್? ಇಲ್ಲ ಸರ್, ದಟ್ಸ್ ಅ ಹಾಲಿಡೇ. ಇಟ್ಸ್ ಅ ವೆರಿ ಸಿಂಪಲ್, ದರ್ ಇಸ್ ನೋ ಸ್ಟ್ರಾಟಜಿ ಬಿಹೈಂಡ್ ಇಟ್. 25th ಇಸ್ ಅ ಹಾಲಿಡೇ. ಥಿಯೇಟರ್ಸ್ ಖಾಲಿ ಇದ್ದಾವೆ. ಫಾರ್ ಎಕ್ಸಾಂಪಲ್, ಒಂದು 3-4 ಸಿನಿಮಾಗಳು ರಿಲೀಸ್ ಆಗಿ ಥಿಯೇಟರ್ಸ್ಗಳು ಖಾಲಿ ಇಲ್ಲ ಅಂದಾಗ ದಿಸ್ ಮ್ಯಾಥ್ ವರ್ಕ್ಸ್. ಥಿಯೇಟರ್ಸ್ ಆರ್ ಎಂಪ್ಟಿ ದೇರ್, ಐ ಮೀನ್ ಲೈಕ್ ಇದ್ದಾವೆ, ಆ್ಯಂಡ್ ದೇ ಆರ್ ರೆಡಿ ಟು ಗಿವ್ ಫಾರ್ ವೆಡ್ನೆಸ್ಡೇ. ಆಡಿಯನ್ಸಸ್ ಆರ್ ರೆಡಿ ಬಿಕಾಸ್ ಇಟ್ಸ್ ಅ ಹಾಲಿಡೇ. ಸೊ ಎಲ್ಲ ಸತಿನೂ ವೆಡ್ನೆಸ್ಡೇ ಖಂಡಿತ ವರ್ಕ್ ಆಗಲ್ಲ. ಥರ್ಸ್ಡೇ ಅನ್ನೋದು ಒಂದು ತಂದಿದ್ದೆ ಫಾರ್ಮುಲಾ ಭಾಳ ಲೇಟಾಗಿ, ಬಿಕಾಸ್ ಆಫ್ ಸಮ್ ಹಾಲಿಡೇ ಇಟ್ ವರ್ಕ್ಡ್ ಔಟ್. ಅಲ್ಲಿಂದ ಒಂದು ಪದ್ಧತಿಯಾಗಿ ಸುಮಾರು ವರ್ಷಗಳಿಂದ ನಂದೆಲ್ಲ ಗುರುವಾರನೇ ರಿಲೀಸ್ ಆಗ್ತದೆ. ವೆಡ್ನೆಸ್ಡೇ ಇಸ್ ಅ ಬ್ಯೂಟಿಫುಲ್ ಡೇ, ಇಟ್ಸ್ ಅ ಹಾಲಿಡೇ, ಆ್ಯಂಡ್ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಇಫ್ ದಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಪೀಪಲ್ ಆರ್ ಬರೋದಕ್ಕೆ ರೆಡಿ ಇದ್ದಾರೆ ಅಂದಾಗ ವೈ ನಾಟ್ ಸರ್, ವಿ ಶುಡ್ ಯೂಸ್ ಇಟ್. ಯಾ ಸರ್ ಆ್ಯಕ್ಚುಲಿ 28 ವರ್ಷದ ಹಿಂದೆ ನಿಮಗೆ ಸಿನಿಮಾ ಬಹಳ ಅವಶ್ಯಕವಾಗಿತ್ತು, ಅಂದರೆ ಇವತ್ತಿಗೂ ಕೂಡ ನಿಮಗೆ ಅವಶ್ಯಕತೆನೇ. ಪ್ಲಸ್ ಅವತ್ತಿಗೆ ನಿಮ್ಮ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿತ್ತು. ಬಟ್ ಇವತ್ತು 28 ವರ್ಷದ ನಂತರ, ಅಂದರೆ ಕನ್ನಡಿಗರಿಗೆ, ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ತುಂಬ ಅವಶ್ಯಕತೆ ಆಗಿದೆ, ಅಂದರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅನ್ನೋದು. ಸೊ ಈ ಬೆಳವಣಿಗೆನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? 28 ವರ್ಷದಿಂದ ಅವಶ್ಯಕತೆ ಇತ್ತು ಅಂತವ್ರು ಹೇಳಿದಾಗ ಈ ಸಾಕಾಗಿಲ್ವ ಅಂತ ಹೇಳ್ತಾರೆ ಅಂದ್ಕೊಂಡೆ. ಥ್ಯಾಂಕ್ ಯು ಸರ್. ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ವೆನ್ ಯು ಸೇ ದಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ, ಐ ಥಿಂಕ್ ಐಲ್ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ಯುವರ್ ಎಂಡ್ ಟು ಅಸ್. ಇದು ಯಾವಾಗ ಎಲ್ಲಿವರೆಗೆ ನಿಮಗಿದು ಫೀಲ್ ಆಗುತ್ತೆ, ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ಡ್ ಸರ್, ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಅನದರ್ 2 years ಇಟ್ ವಿಲ್ ಬಿ 3 decades. ಆ 3 decades ಆಲ್ಮೋಸ್ಟ್ ಅರೌಂಡ್ 22-23 years ಹುಚ್ಚ ಟೈಮಿಂದ ತೊಗೊಳಕ್ಕೋದ್ರೆ ಫ್ರಮ್ ದೇರ್ ಐ ಬೀನ್ ಅ ಲೀಡ್ ಆ್ಯಕ್ಟರ್. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬೀನ್ ಏಬಲ್ ಟು ಎಂಟರ್ಟೈನ್ ಆ್ಯಂಡ್ ಯುನೋ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕು ಸರ್. ಇದೆಲ್ಲ ನಮ್ಮ ಸೂಪರ್ ಸ್ಟಾರ್ಡಮ್ ಅಂತ ನೀವೇನೇ ಕರೆಯಕ್ಕೆ ಹೋದ್ರೆ, ಫಾರ್ ಮೀ ಇಟ್ಸ್ ಜಸ್ಟ್ ಅ ಮಿತ್. ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಐ ಬಿಲೀವ್ ದಟ್ ಸಿನಿಮಾ ನಿಮ್ಮನ್ನು ಕೈ ಹಿಡಿಯುತ್ತೆ, ಕೈ ಹಿಡಿದ್ಮೇಲೆ ಒಂದು ಜಾಗ ಇರುತ್ತೆ. ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ, ಜಸ್ಟ್ ವೇಕ್ ಅಪ್ ಆ್ಯಂಡ್ ಹೋಗಿ ಸಿನಿಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು. ಆ್ಯಂಡ್ ಇಟ್ ಇಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಒರಾಯನ್ ಮಾಲ್ ಹತ್ರ ಒಂದು ಇವೆಂಟ್ ಮಾಡ್ತಾರೆ. ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ದರ್ ವಿಲ್ ಬಿ ಕ್ರೌಡ್. ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಐಮ್ ಬೀಂಗ್ ವೆರಿ ಐಮ್ ನಾಟ್ ಬೀಂಗ್ ಮಾಡೆಸ್ಟ್ ಹಿಯರ್. ಆ ಥರ ಕ್ರೌಡ್ ಒರಾಯನ್ ಹತ್ರ ನಾನು ನೋಡಿಲ್ಲ ಯಾವತ್ತೂ. ಆ ಓನರ್ ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು, ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ, ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ 2.5 years. ಈ 2.5 ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ, ಎಷ್ಟು ಸೀರೀಸ್ ಬಂದಿದೆ, OTTಯಲ್ಲಿ ಎಷ್ಟು ಬಂದಿದೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು, ಬಟ್ ಈ ಮಟ್ಟಿಗೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಟ್ ಓನ್ಲಿ ಮೇಡ್ ಮಿ ಫೀಲ್ ಒಂಥರ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ, ದಟ್ ಡಿಲೇ ಆಯ್ತಲ್ಲ ಸಿನಿಮಾ ಅಂದ್ಬಿಟ್ಟು. ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ, 2.5 ವರ್ಷ ಆಯಿತು, ಕರೆಕ್ಟ್. ಬಟ್ ಅದಾದಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್. ಇಟ್ಸ್ ಎ ಗಿಫ್ಟ್ ದಟ್ ಐ ವಿಲ್ ಟ್ರೆಷರ್. ಸರ್ ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗಲಿಕ್ಕೆ 101 ರೀಸನ್ಸ್ ಇತ್ತು ಅಂತ. ಬಟ್ ಈಗ ಈ ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡಿಗರು ಅಥವಾ ಸಿನಿಮಾ ಲವರ್ಸ್ ಇದನ್ನು ಚೆರಿಷ್ ಮಾಡಲಿಕ್ಕೆ ಎಷ್ಟೆಲ್ಲ ರೀಸನ್ ಸಿಗ್ಬೋದು ಸರ್? ಅದು ತಾಯಿ ಊಟ ಹಾಕ್ಬೇಕಾದ್ರೆ ಅದ್ರಲ್ಲಿ ಉಪ್ಪು ಎಷ್ಟು, ಖಾರ ಎಷ್ಟು, ಏನು ಅಡುಗೆ ಮಾಡ್ಯಾರ ನೋಡಲ್ಲ ಸರ್. ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ, ಅದಕ್ಕೆ ಕಾರಣ ಬೇಕಾಗಿಲ್ಲ, ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಆಗೋಲ್ಲ, ಕರೆಕ್ಟ್. ಜನ ನಿಮ್ಮ ಮನಸ್ಸಲ್ಲಿ, ಅವ್ರ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು, ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್. ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡ್ರೆ ನೀವು ಯಾಕೆ ನಾನು ಸಿನಿಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದರೆ 28 ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅರ್ಥ. If I still have to give reasons as to why you should see the film, then that means I'm in a very bad spot. I hope you got your answer. ಥ್ಯಾಂಕ್ ಯು ಸರ್. ಸರ್ ಕ್ವಶನ್ ಅಲ್ಲ, 25th ರಿಲೀಸ್ ಅಂತ ಹೇಳಿದ್ರೆ, ಸೊ ಯಾವಾಗ ಅನೌನ್ಸ್ ಆಯಿತು, ಸೊ December 25th ನನ್ನ ಬರ್ಡೇ ಇತ್ತು. ಸೊ ನಾನೊಂದು ಪೋಸ್ಟ್ ಹಾಕ್ತೆ, ಯಾರು ನನಗೆ ಟ್ರೀಟ್ ಪಾರ್ಟಿ ಅಂತ ಕೇಳ್ಬಿಡಿ, ಎಲ್ಲ ಹೋಗಿ ಮ್ಯಾಕ್ಸ್ ಸಿನಿಮಾ ನೋಡಿ ಅಂತ. So sweet. ಸೊ ನನ್ನ ಸರ್ಕಲ್ ಯಾರಿದೆ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಸರ್. Very sweet sir, thank you. ಕ್ವಶನ್ ಅಲ್ಲ ಅಂತ ಫಸ್ಟ್ ನಿಮ್ಮ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬನ್ನಿ. ಥ್ಯಾಂಕ್ ಯು ಸರ್. We will celebrate sir. No, it's very sweet of you. Very sweet of you.
ಸರ್ ನಮಸ್ಕಾರ, ಮಂಜುನಾಥ್ ಶ್ರೀನಿವಾಸ್ ಅಂತ ಹೇಳಿ. ಆಯ್ತು ಸರ್. ಸೊ ವಿಕ್ರಾಂತ್ ರೋಣ ಆದಮೇಲೆ ನಿಮ್ಮ ಫ್ಯಾನ್ಸ್ ಎಲ್ಲನೂ ಸಹ ತುಂಬ ಸ್ವಲ್ಪ ವೆಯ್ಟ್ ಮಾಡಿದ್ರು ನಿಮ್ಮ ಸಿನಿಮಾಗಾಗಿ. ಸೊ ಇಯರ್ ಎಂಡಿಂಗ್ಗೆ ಅಂತೂ 2024 ಇಯರ್ ಎಂಡಿಂಗ್ ಅಂತೂ ಮ್ಯಾಕ್ಸ್ ಮೂಲಕ ಬರ್ತಾ ಇದ್ದಾರೆ ಬೆಳ್ಳಿ ಪರದೆಗೆ. ಸೊ 2025ರಿಂದ ಪ್ರತಿ ವರ್ಷ ನಿಮ್ಮ ಸಿನಿಮಾವನ್ನು ಆಡಿಯನ್ಸ್ ಹಾಗೆಯೇ ಸುದೀಪಿಯನ್ಸ್ ಎಲ್ಲನೂ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ. ಸರ್ ಐ ಕ್ಯಾನ್ ಇವಾಗ ದೇರ್ ಹಸ್ ಬೀನ್ ಅ ವೆರಿ ಇವಾಗ ನಾನು ಹೇಳ್ದಂಗೆ ಅವತ್ತಿಂದ ಇವತ್ತವರೆಗೂ ಒಂದು ಪುಷ್ ಅಂತೂ ಮಾಡಿದ್ದೀನಿ. ಬಟ್ ಆಫ್ಟರ್ ದಟ್ ಒರಾಯನ್ ಮಾಲ್ ಎಪಿಸೋಡ್ ನಾನು ಇರೋರ್ನೆಲ್ಲ ಎಪ್ಸಿ ವಾಪಸ್ ಕರೆಸಿದ್ದೀನಿ. ನಿಮ್ಮ ಸ್ಕೆಡ್ಯೂಲ್ ಹೇಳಿ ನನಗೆ ಏನು ಮಾಡ್ತಾ ಇದ್ದೀರಾ ಅಂತ. ಸೊ ದಿ ಎಫರ್ಟ್ ನೆಕ್ಸ್ಟ್ 1 ಇಯರಲ್ಲಿ 2 ಫಿಲ್ಮ್ಸ್ ಬರುತ್ತೆ ಅಂತ ನಾನು ಐ ಕಾಂಟ್ ಪ್ರಾಮಿಸ್ ಸರ್. ಬಟ್ ಐ ಕ್ಯಾನ್ ಸೇ ದಟ್ ಅಟ್ ಲೀಸ್ಟ್ ಇನ್ ದ ನೆಕ್ಸ್ಟ್ 18 months ಪ್ರಾಬಬ್ಲಿ ವಿ ಕ್ಯಾನ್ ಪ್ಲ್ಯಾನ್ 2 ಫಿಲ್ಮ್ಸ್. ದಟ್ ಮಚ್ ಐ ಕ್ಯಾನ್ ಟ್ರೈ. ಬಿಕಾಸ್ ಮ್ಯಾಕ್ಸ್ ಥರ ಇನ್ನೊಂದು ಸಿಂಪ್ಲರ್ ಅಂತ ಹೇಳೋಕ್ಕಲ್ಲ. ಲೈಕ್ ಆಲ್ ಹ್ಯೂಮಂಗಸ್ ಫಿಲ್ಮ್ಸ್ ಇರೋದ್ರಿಂದ ದಿಸ್ ಅ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ನಾನೊಬ್ಬನೇ ಸಿನಿಮಾ ಆಗಿದ್ದಿದ್ರೆ ವರ್ಷಕ್ಕೆ 5 ಕೊಡ್ತಾ ಇದ್ದೆ. ವರ್ಷಕ್ಕೆ 3 ಕೊಡೋಕ್ಕೆ ನಾನು ಶಿವಣ್ಣನೂ ಅಲ್ಲ, ಅವ್ರ ಸ್ಪೀಡು ನಮಗಿಲ್ಲ. ಸೊ ಐ ಥಿಂಕ್ ಐ ವಿಲ್ ಬಿ ಮೀ. ಐ ಕ್ಯಾನ್ ಓನ್ಲಿ ಸೇ ನೆಕ್ಸ್ಟ್ 18 months ಅಟ್ ಲೀಸ್ಟ್, ಕೀಪಿಂಗ್ ಇನ್ ಮೈಂಡ್ ಆಲ್ ದಟ್ ನಾನು ಅದ್ರ ವರ್ಕ್ ಸ್ಕೆಡ್ಯೂಲ್ಸ್ ಅಂತ ಹಾಕಿದ್ದೀನಿ. ಇಟ್ಸ್ ಮೈ ವಿಶ್ ಆಲ್ಸೋ ಸರ್ ದಟ್ ಐ ಹ್ಯಾವ್ ಟು ಡೆಲಿವರ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್. ಪ್ರಯತ್ನ ಪಡ್ಬೋದು ಸರ್. ಶಿವಣ್ಣ ಅಂತ ಹೇಳಿದ ತಕ್ಷಣ ನಿನ್ನೆ ಅಷ್ಟೇ ಶಿವಣ್ಣ ಅವ್ರನ್ನ ಭೇಟಿಯಾಗಿದ್ರಿ. ಸೊ ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಹೊರಡೋಂಥ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ, ಮ್ಯಾಕ್ಸ್ ಸಿನಿಮಾಗಾಗಿರ್ಬೋದು, US ಸಿನಿಮಾಗಾಗಿರ್ಬೋದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋದ್ರಿ. ಸೊ ನೀವು ಯಾವ ರೀತಿ ವಿಶಸ್ಸನ್ನು ತಿಳಿಸ್ತೀರಾ ಶಿವಣ್ಣ ಅವರಿಗೆ? ಸಿ ಇಟ್ ಈಸ್ ದ ಲೀಸ್ಟ್ ವಿ ಕ್ಯಾನ್ ಡೂ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಕಾರಣನೇ ಗೀತಕ್ಕ ಮತ್ತು ಶಿವಣ್ಣ. ಐ ಥಿಂಕ್ ದೇ ಲೆಫ್ಟ್ ಬೈರ್ತಿ ಬಂದು ರನ್ಗಲ್ಲಿ ಇನ್ನೂ 4-5 days ಆದರೆ 50 days ಆಗುತ್ತೆ. ಅದು ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ನನಗೆ ಗೀತಕ್ಕ ಆ್ಯಂಡ್ ಶಿವಣ್ಣಗೆ ಐ ಹೋಲ್ಡ್ ಅ ಸ್ಪೆಷಲ್ ವ್ಯಾಲ್ಯೂ ಇನ್ ಮೈ ಲೈಫ್, ಎಸ್ಪೆಷಲಿ ಗೀತಕ್ಕ. ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಗಾಟ್ ಟು ನೋ ದ ಲಿವಿಂಗ್. ಆ್ಯಂಡ್ ಏನಂತೀರಿ, ಒಂದು ಶಿವಣ್ಣ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್. ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರೋ ಇದ್ದರೆ ಕುಗ್ಗೋಗ್ಬಿಡೋರು, ಡಿಪ್ರೆಷನ್ಗೆ ಹೋಗ್ಬಿಡೋರು. ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರಂದರೆ ಇಟ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಏನೋ. ಬಟ್ ಶಿವಣ್ಣಂಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದೇ ಇದೆ. ಆ್ಯಂಡ್ ಈಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ. ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ತಾವು ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದ್ವೋ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಬಟ್ ಎರಡೂ ಆಗಿದೆ ಅಂತ ಅನ್ಕೋತೀನಿ ನಾನು. ಅದೇ ಸರ್, ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ. ಸೊ ಹೇಳ್ತಿದ್ರು ನಿಮ್ಮ ಬಗ್ಗೆ, ಸೊ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗ ಹಿಂಗೆ ಮುಂದುವರಿಲಿ ಅಂತ. ಸೊ ಹಾಗಾಗಿ ಎಸ್ ಸರ್. ಥ್ಯಾಂಕ್ ಯು. ಮೈಕಿಲ್ಲ, ಮಾತಾಡಿ. ಹಾಯ್ ಸರ್. ಸರ್, ಟ್ರೇಲರ್ ಮತ್ತು ಟೀಸರ್ ಇದೆಲ್ಲ ನೋಡಿದ್ರೆ ಆಂಗ್ರಿ ಯಂಗ್ಮನ್ ಥರನೇ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಟ್ರೇಲರ್ ಇನ್ನೂ ನೋಡಿಲ್ಲ ನೀವು? ಐ ಮೀನ್ ಟ್ರೇಲರ್ ಬಿಟ್ಟೊಂದು ಟೀಸರ್ ಟೀಸರ್ ಟ್ರೇಲರ್ ಬರುತ್ತೆ. ನೀವು ಇದೇ ತಪ್ಪು ಮಾಡೋದು. ನೀವು ಎಲ್ಲ ಹಾಕ್ತೀರಾ, ನಾವು ಅಷ್ಟು ಬಡ್ಕೊಂಡು ಹೇಳ್ತೀವಿ ಟೀಸರ್ ಸ್ನೀಕ್ ಪೀಕ್ ಟೀಸರ್ ಅಂತ. ನೀವು ಈ ಟ್ರೇಲರ್ ನೋಡಿದೆ ಅಂತ ಸ್ಟಾರ್ಟ್ ಮಾಡ್ತೀರಿ, ಎಲ್ಲ ಊರಿನವ್ರು ಬೈತಾ ಇರ್ತಾರೆ. ಟ್ರೇಲರಲ್ಲಿ ಏನು 20 ಸೆಕೆಂಡಿಗೆ ತೆಗೆದುಬಿಟ್ರು, ಏನಿಲ್ಲ ಅದರಲ್ಲಿ. ಟೀಸರ್ ಸರ್. ಓಕೆ ಸರ್. ಟೀಸರ್ ಬಿಟ್ಟಲ್ಲ ಅಂದರೆ ನೀವು ಆಂಗ್ರಿ ಯಂಗ್ಮನ್ ಥರನೇ ಕಾಣ್ತಾ ಇದ್ರಿ. ಅಂದರೆ ಕೆಂಪೇಗೌಡ ವೈಬ್ಸ್ ಥರ ಬರ್ತಾ ಇತ್ತು ಅದೆಲ್ಲ ನೋಡ್ತಿದ್ರೆ. ಸೊ ಸಿನಿಮಾ ಒನ್ ನೈಟಲ್ಲಿ ನಡೆಯೋದ್ರಿಂದ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಯಾವೆಲ್ಲ ಥರ ಚೇಂಜಸ್ ಆಗುತ್ತೆ, ಅಥವಾ ಸಿನಿಮಾ ಪೂರ್ತಿ ಆಂಗ್ರಿ ಯಂಗ್ಮನ್ ಥರನೇ ಇರ್ತೀರಾ ಅಂತ? ಸಿನಿಮಾ ಇರೋದೇ ಒಂದು ರಾತ್ರಿ, ಸಿನಿಮಾ ಇಡೀ ಅದು ಅಷ್ಟೇ ಇರೋದು. ಕ್ಯಾಮ್ರಾ ಐ ಮೀನ್ ಕ್ಯಾರೆಕ್ಟರ್ ಆರ್ಕ್ ನೀವೇನು ಹೇಳಿದ್ರಿ, ದಟ್ ಈಸ್ ಡೆಫಿನೆಟ್ಲಿ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್. ಅದು ಬಂದು ಒಂದು ರಾತ್ರಿಯಲ್ಲಿ ಆಗ್ತಾ ಇರೋದ್ರಿಂದ ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿವಿಯೇಷನ್ ಫ್ರಮ್ ಪರ್ಸನಾಲಿಟಿ. ಬೇರೆ ಮುಖ ನೋಡೋಕ್ಕೆ ಅಥವಾ ಕಾಮಿಡಿ ನೋಡೋಕ್ಕೆ ಅದಕ್ಕೆ ಟೈಮ್ ಇಲ್ಲ ಈ ಸಿನಿಮಾದಲ್ಲಿ. ಸೊ ಹೀರೋಯಿನ್ಗೆ ಟೈಮ್ ಇಲ್ಲ ಸಿನಿಮಾದಲ್ಲಿ. ಸೊ ಇವತ್ತೊಂದು ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಂದು ಆ್ಯಂಕರ್ ಕೇಳಿದ್ರು ಕೂಡ ನಮಗೆಲ್ಲ, ಸರ್ ಒಂದು ರಾತ್ರಿಯಲ್ಲಿ ಈ ಪಿಕ್ಚರ್ ಹೀರೋಯಿನ್ ನಿಮ್ಗೇನು ಅನ್ನಿಸ್ಲಿಲ್ವ ಅಂದರು. ನಾನು ಅದಕ್ಕೆ ಏನು ಅನ್ನಿಸ್ಬೇಕು ಏನು ಅನ್ನಿಸ್ಬೇಕು ನಂಗೆ ಅರ್ಥ ಆಗ್ತದೆ ರಾತ್ರಿಯಲ್ಲಿ ಇತ್ತು. ಹಾಗೆ ದೇರ್ ಇಸ್ ನೋ ಡಿವಿಯೇಷನ್ ಓವರ್ ಹಿಯರ್. ಕ್ಯಾರೆಕ್ಟರ್ ಆರ್ಕ್ ಇಸ್ ಮ್ಯಾಕ್ಸ್ ದ ಹೈ ವೋಲ್ಟೇಜ್ ಕ್ಯಾರೆಕ್ಟರ್ ಸರ್, ವೆರಿ ರಿಯಾಕ್ಟಿವ್ ಪರ್ಸನಾಲಿಟಿ. ಕೆಂಪೇಗೌಡ ಕ್ಯಾರೆಕ್ಟ್ರಿಗೆ ಬಹಳ ಪ್ರಾಬಬ್ಲಿ ಸ್ವಲ್ಪ ಹತ್ತಿರ ಅನ್ಕೊಬೋದು. ಬಟ್ ಕೆಂಪೇಗೌಡ ಕಂಪೇರ್ ಮಾಡೋಕ್ಕೆ ಹೋದರೆ ಐ ಥಿಂಕ್ ಆ ಕೆಂಪೇಗೌಡ ಕ್ಯಾರೆಕ್ಟ್ರಲ್ಲಿ ಇದ್ದದ್ದು ಒಂದು ಸ್ಪೀಡ್ ಇದೆಯಲ್ಲ, ಐ ಥಿಂಕ್ ಅದು 12 ಫ್ರೇಮ್ಸಲ್ಲಿ ಹೋಗುತ್ತದು ಆ ಕ್ಯಾರೆಕ್ಟರ್. ಕರೆಕ್ಟ್. ಇದು ಒಂದು ಪ್ರಾಬಬ್ಲಿ ಅರೌಂಡ್ 22 ಫ್ರೇಮ್ಸ್ ಅನ್ಕೊಬೋದು. ಬಿಕಾಸ್ ನೀವು ಈ ಮದಕರಿ ನೋಡೋಕ್ಕೆ ಹೋದರೆ ಈ ವೆರಿ ಇಂಟೆನ್ಸ್ ಬಟ್ 48 ಫ್ರೇಮ್ಸ್. ಮದಕರಿ ರಿಯಾಕ್ಷನ್ಸ್ ಮಾತಾಡೋದು ಎಲ್ಲ ತುಂಬ ಸ್ಲೋ ಬಟ್ ವೆರಿ ಡೀಪ್.
ಇದು ಸ್ವಲ್ಪ ಹೈ ರಿಯಾಕ್ಟಿವ್. ಯಾರು ನಮ್ಮ ಕೆಂಪೇಗೌಡ. ದಿಸ್ ಇಸ್ ಆಲ್ಮೋಸ್ಟ್ ಲಿಟಲ್ ಕ್ಲೋಸ್ ಟು ದಟ್, ಬಟ್ ಆನ್ ಅನ್ ಅಗ್ರೆಸಿವ್ ಲೆವೆಲಲ್ಲಿ ಬೇರೆ ಇದೆ, ಅದಿದೆ ರಿಯಾಕ್ಷನ್ಸ್ ಟು ದಟ್. ಅಂದರೆ ಆ್ಯಂಡ್ ಇನ್ನೊಂದು ಇದರಲ್ಲಿ ಒಂದು ಹೈಲೈಟ್ ಏನಂದರೆ, ವಾಟ್ ಈಸ್ ಥಿಂಕಿಂಗ್ ಯು ವಿಲ್ ನಾಟ್ ನೋ ಟಿಲ್ ದಿ ಎಂಡ್. ಸೊ ಸಿನಿಮಾದ ಲಾಸ್ಟ್ ಶಾರ್ಟಲ್ಲಿ ಯು ವಿಲ್ ಆ್ಯಕ್ಚುಲಿ ಗೆಟ್ ಆನ್ಸರ್ ಟು ಎವ್ರಿಥಿಂಗ್. ಲಾಸ್ಟ್ ಶಾರ್ಟ್ ಕೂಡ ಕತೆ ಇಟ್ಟಿಯಾರ. ಅಂದರೆ ನಾರ್ಮಲಾಗಿ ಏನಕ್ಕೆ ಹೇಳಿದೆ ಅಂದರೆ, ನಮ್ಮದೇ ಎಷ್ಟೋ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಬರೋಕ್ಕಿಂತ ಮುಂಚೆ ಸಿನಿಮಾ ಗೊತ್ತಾಗೋಗಿರುತ್ತೆ ನಿಮಗೆ, ಫಿನಿಶಿಂಗ್ ಹೆಂಗಾಗುತ್ತೆ ನೋಡ್ತೀರಾ ಅಷ್ಟೇ. ಇದರಲ್ಲಿ ಕ್ಲೈಮ್ಯಾಕ್ಸ್ ಮುಗಿಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ವಿಲ್ ಗೆಟ್ ಅನ್ ಆನ್ಸರ್ ಇನ್ ದ ಲಾಸ್ಟ್ ಶಾರ್ಟ್ ಆಫ್ ದ ಫಿಲ್ಮ್. ಸರ್, ನೀವು ಮೊನ್ನೆ ಈವೆಂಟಲ್ಲಿ ಹೇಳಿದ್ರಿ, ಅಂದರೆ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ತಮಿಳ್ ಫ್ಲೇವರ್ ಥರ ಇತ್ತು, ಸ್ವಲ್ಪ ಚೇಂಜಸ್ಗಳನ್ನ ಹೇಳಿದ್ವಿ ಅಂತ. ಸೊ ಆ ಚೇಂಜಸ್ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಸೊ ಅದೇ ಚೇಂಜಸ್ ತಮಿಳ್ನಾಡಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ತಮಿಳ್ ಫ್ಲೇವರ್ ಅಂತ ಹೇಳಿದ್ದಲ್ಲ, ಬೇಸಿಕ್ಲಿ ಅವ್ರು ಬರ್ಕೊಂಬಂದಾಗ ಅವರಿಗೆ ಕರ್ನಾಟಕದ ಏನು ಗೊತ್ತಿರೋ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಹಬ್ಬ ಅಂದ್ಕೊಳ್ಳೋರು, ಆ ಏರಿಯಾದಕ್ಕೆ ಹೋಗ್ಬೇಕಾದ್ರೆ ಏರಿಯಾದಲ್ಲಿ ಒಂದು ಹಬ್ಬ ನಡೀತಾ ಇತ್ತು, ಅವ್ರೇನು ಮಾಡಿರ್ತಾರೆ ಅಲ್ಲಿಂದ ಏನೋ ಬರೆದಿರ್ತಾರೆ. ಸೊ ಇಲ್ಲಿ ಇದು ನಡೆಯೋದು ಅಂತ ಗೊತ್ತಾದಾಗ ಈ ಕಲ್ಚರ್ದು ಒಂಚೂರು ಅವರಿಗೆ ಅವೇರ್ನೆಸ್ ಸಿಗುತ್ತೆ. ವಿ ವುಡ್ ಹ್ಯಾಡ್ ದ ರೈಟ್ ಪೀಪಲ್ ಅವರೊಟ್ಟಿಗೆ ಕೂತ್ಕೊಂಡು. ಸೊ ಅದೆಲ್ಲ ಆದಾಗ ಕರೆಕ್ಟಾಗಿ ಹೋಗುತ್ತೆ ಅಷ್ಟೇ, ಬೇರೇನಿಲ್ಲ. ಈ ಸಿನಿಮಾ ಯಾವುದೇ ಒಂದು ನೇಟಿವಿಟಿ ಸುತ್ತ ಇಲ್ಲ, ಇದು ಕಲ್ಚರ್ ಸುತ್ತ ಇಲ್ಲ ಇದು. ಬಟ್ ಹಾಗೆ ನೋಡೋಕ್ಕೆ ಹೋದರೆ ತುಂಬ ವರ್ಷಗಳ ಹಿಂದೆ ನಾವು ಗೊತ್ತಿಲ್ಲದೇ ಇರೋ ಒಂದು ಕಲ್ಚರ್ ಅಂದರೆ ಚೈನೀಸ್ ಕಲ್ಚರ್. ಅವತ್ತಿಗೆ 36 ಚೇಂಬರು, ಶಾಲಿನ್ನು, ಅದು ಇದೆಲ್ಲ ಅವತ್ತೇ ಒಪ್ಕೊಂಬಿಟ್ಟಿದ್ವಿ ನಾವು. ನಮಗೇನು ಗೊತ್ತಿಲ್ಲ. ಕಾಂತಾರ ನಮ್ಮ ಕಲ್ಚರು, ನಾರ್ತ್ ಇಂಡಿಯಾಗೆ ಗೊತ್ತು. ಸೊ ಐ ಥಿಂಕ್ ಒಂದು ನ್ಯೂ ಕಲ್ಚರ್ ಬಂದಾಗಲೇ ಒಬ್ರಿಗೆ ಆಕರ್ಷಣೆ ಬರೋದು, ಏನೋ ಹೊಸ್ತಿದ್ದು ನೋಡೋಣ ಅಂದ್ಬಿಟ್ಟು ಅಂತ. ಕರೆಕ್ಟ್. ಸೊ ನೇಟಿವಿಟಿ ಇಸ್ ನಾಟ್ ಅಟ್ ಆಲ್ ಅ ವರ್ಡ್ ಎನಿಮೋರ್ ಸರ್. ಐ ಥಿಂಕ್ ವಿ ಆಲ್ ಎಕ್ಸೆಪ್ಟೆಡ್ ಇಟ್ ಲಾಂಗ್ ಬ್ಯಾಕ್. ಇವಾಗ ಸ್ವಲ್ಪ ಓಪನ್ ಆಗಿ ಅರ್ಥ ಆಗ್ತದೆ ನಮ್ಗೆ ಅಷ್ಟೇ. ಇಲ್ಲಿ ಚಿಕ್ಕ ಪುಟ್ಟ ಅದನ್ನು ಹೇಳಿದ ನಮ್ಮ ಏರಿಯಾ ದಸರಾ ನಡೀತಾ ಇರತ್ತೆ ಅಂದ್ಕೊಳ್ಳೋಣ, ಅದಿಲ್ಲ. ಸೊ ಒಂದೊಂದು ಏರಿಯಾದಲ್ಲಿ ಒಂದು ಸಂಭ್ರಮ ನಡಿಬೇಕಾರೆ ಅದು ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ಥರ ಮೇಕಪ್ ಹಾಕೋತಾರೆ, ಅದ್ರ ಬಗ್ಗೆ ಒಂಚೂರು ಅವರಿಗೆ ಗಮನ ಸಲ್ಲಿಸ್ಬೇಕು. ಅದು ಬಿಟ್ಟರೆ ಬೇರೆ ಇಲ್ಲ. ಹಿ ಹ್ಯಾಡ್ ರಿಟರ್ನ್ ಅ ಪರ್ಫೆಕ್ಟ್ ಒನ್ ವಿಚ್ ಇಸ್ ಗಾಟ್. ಯಾವುದು ಕರ್ನಾಟಕಕ್ಕಾಗಲಿ ತಮಿಳಿಗಾಗಲಿ ಸೀಮಿತವಾದಂಥ ಕಥೆ ಅಲ್ಲ. ಹಲೋ ಸರ್, ನಮಸ್ಕಾರ. ಆಯ್ತು ಸರ್. ಫಿಲ್ಮಿ ಪ್ಯಾಕ್ ಕರ್ನಾಟಕದಿಂದ. ಸರ್, ಈ ಮೊನ್ನೆ ಒರೈನ್ ಮಾಲಲ್ಲಿ ಸಂಯುಕ್ತ ಮತ್ತೆ ಹೇಳಿದ್ರು, ನೀವು ಡ್ಯಾನ್ಸ್ ಮತ್ತು ಫೈಟ್ ಒಂದೇ ಸೀನಲ್ಲಿ ನೋಡ್ಬೋದು ನಾವು ಸುದೀಪ್ ಸರ್ದು ಅಂತ. ಸೊ ಆ ಕಾಳಿ ದೇವಿ ಮುಂದೆ ನೀವು ಡ್ಯಾನ್ಸ್ ಮಾಡೋದಿರಲಿ, ಆ ಸೀನ್ ಎಲ್ಲ ನೋಡಿದಾಗ ವಿ ಆರ್ ಸೋ ಎಕ್ಸೈಟೆಡ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ಮೋಸ್ಟ್ಲಿ ಏನು ಹೇಳಿರ್ತಾರೆ ಅಂದರೆ, ಸುದೀಪ್ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಫೈಟ್ ಮಾಡ್ದಂಗೆ ಇರುತ್ತೆ ಅಂತ ಇರ್ಬೋದೇನೋ. ಅದು ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ರಾತ್ರಿ ಶೂಟಿಂಗ್ ಸರ್, 3 ತಿಂಗಳಿಂದ ಶೂಟಿಂಗ್. ಆಲ್ರೆಡಿ ನೈಟ್ ಮಾಡಬೇಕಾದ್ರೆ ನಮಗೆ ಆಲ್ರೆಡಿ ಎಲ್ಲ, ನೀವು ಯಾವುದೋ ಒಂದು ದೇವಿ ವಿಗ್ರಹ ಇಟ್ಬಿಟ್ಟು 2 ಕೈ ಇಟ್ಟರೆ ನಮ್ಗೆ ಆಲ್ರೆಡಿ ಎಂಟೆಂಟ್ ಕಾಣ್ತಾ ಇರುತ್ತೆ. ಆಲ್ರೆಡಿ ಅಲ್ಲಿರ್ತೀವಿ, ಆ ಝೋನಲ್ಲಿ ಇರ್ತೀವಿ ನಾವು. ಸೊ ನನಗೆ ಹಿಂದೆ ಬ್ಯಾಕ್ ತಿರುಗಿಬಿಟ್ಟು ನಾನು ಏನು ನೋಡೇ ಇಲ್ಲ. ನನಗೆ ಆ್ಯಕ್ಚುಲಿ ಆ ಫ್ರೇಮ್ ನೋಡಿದ್ದೆ ವಾಪಸ್ ಬಂದು ನಿಂತ್ಕೊಂಡ್ಮೇಲೆ. ಶೂಟಿಂಗ್ ನಡಿಬೇಕಾದ್ರೆ ಹೇಗಾಗಿರುತ್ತೆ, ಒಬ್ಬರು ಆಕಳಿಸ್ತಾ ಇರ್ತಾರೆ, ಒಬ್ರು ಏನೋ ಮಾಡ್ತಾ ಇರ್ತಾರೆ. ರಾವಣನ ಕಿರೀಟ ಹಾಕಿದ್ರೆ ಅದು ಹಿಂಗೆ ಉದುರಿರುತ್ತೆ ರಾತ್ರಿ ಹೊತ್ತು. ಅದೆಲ್ಲ ಸರಿ ಮಾಡ್ಕೊಂಡು ನಿಲ್ಲಿಸೋಳಗೆ ನಾವು ಪೊಸಿಷನ್ ಕೊಟ್ಟಿರ್ತೀವಿ. ನಮಗೆ ಬರೀ ಎದುರುಗಡೆ ನಿಂತಿರೋರು ಅಲ್ಲಿ ಯಾರೋ ಕಟ್ಟೆರ್ ಇಟ್ಕೊಂಡು ಆಕಳಿಸ್ತಾ ಇರ್ತಾರೆ, ಅಲ್ಲಿ ಯಾರೋ ಹೊಗೆ ಬಿಡೋಕೆ ಕಾಯ್ತಾ ಇರ್ತಾರೆ. ಕರೆಕ್ಟ್, ಆ ಥರ ಇರುತ್ತೆ. ಸೊ ನಾವು ಏನು ಮಾಡಬೇಕು, ನಾವು ನಿದ್ದೆ ಸುಸ್ತಾಗೋಗಿರ್ತೀವಿ. ಮಾಡ್ಕೊಂಡು ಬಂದು ಫ್ರೇಮ್ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ, ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈ ಫ್ರೇಮ್ನ ಅಂದ್ಬಿಟ್ಟು ಅಂತ. ನನ್ನ ಹಿಂದೆ ಆ ವಿಗ್ರಹ ಆಯಿತು ಅನ್ನೋದು ಗೊತ್ತಿಲ್ಲ ನನಗೆ. ಅಂದರೆ ಅವರೆಲ್ಲ ತಿರ್ಕೊಂಡಿತ್ತು, ನನಗೆ ಅವ್ರಿಗೆ ಅಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಟ್ಟಾರ ಅನ್ನೋದು ಗೊತ್ತಿಲ್ಲ. ಬಟ್ ದಟ್ಸ್ ಅ ರೇರ್ ಥಿಂಗ್ ದಟ್ ವೇರ್ ಫೈಟ್ ಆ್ಯಂಡ್ ಡ್ಯಾನ್ಸ್ ಒಟ್ಟಿಗೆ ಕಂಬೈನ್ ಆಗುತ್ತೆ. ಹಾಡಲ್ಲೇ ಡ್ಯಾನ್ಸ್, ಬಿಕಾಸ್ ಅದು ರಿದಮ್ಸಲ್ಲಿ ಹೋಗ್ಬೇಕೀಗ. ಸುಮ್ಮನೆ ಇಷ್ಟ ಬಂದಂಗೆ ಹೊಡೆಯೋಕ್ಕಾಗಲ್ಲ. ಅದೇ ನನ್ನ ತೊಡೆ ತಟ್ಟಿ ಬಾರೋ, ಅದರಲ್ಲಿ ಅಷ್ಟರಲ್ಲಿ ಹೊಡೆದಪ್ಪನ್ ಆ ಕಡೆ ಈ ಕಡೆ ಹೋಗ್ಬೋದು ವೆನ್ ಇಟ್ ಈಸ್ ದಟ್ ಸ್ಟ್ರಿಂಗ್ಸ್. ಅದು ಸ್ವಲ್ಪ ಟೈಮ್ ತೊಗೊಂತು. ಬಟ್ ಶೋಭಿ ಮಾಸ್ಟರ್ ಆ್ಯಂಡ್ ಕೆವಿನ್ ಇಬ್ಬರು ಕಂಬೈನ್ ಆಗಿ ಒಂದು ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ಅಟ್ಲೀಸ್ಟ್ ಐ ಹ್ಯಾಡ್ ಅ ಸ್ಟಂಟ್ ಮಾಸ್ಟರ್ ಆ್ಯಂಡ್ ಅ ಡ್ಯಾನ್ಸ್ ಮಾಸ್ಟರ್ ಬೋತ್ ಟುಗೆದರ್. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಿಯಾರು ಬಂದು, ಅವ್ರು ಈ ಸ್ಟೆಪ್ ಕಂಪ್ಲೀಟ್ ಮಾಡಿ ಹೊಡೀರಿ ಅಂತಾರೆ. ಅವರಿಲ್ಲ ಸರ್, ಇದು ಮಿಸ್ ಆಗುತ್ತೆ, ನೀವು ಹೊಡೆದು ಆಮೇಲೆ ಸ್ಟೆಪ್ ಕಂಪ್ಲೀಟ್ ಮಾಡಿ ಅಂತಾರೆ. ಸೊ ಇದಿಷ್ಟು ನಡೀತಾ ಇತ್ತಲ್ಲಿ. ಬಟ್ ಓವರ್ ಆಲ್ ಐ ಗೆಸ್ ದೇ ಕ್ರಾಫ್ಟೆಡ್ ಇಟ್ ವೆರಿ ವೆಲ್. ಸೊ ಲಾಟ್ ಆಫ್ ಕ್ರೆಡಿಟ್ ಡೈರೆಕ್ಟ್ರಿಗೂ ಹೋಗಬೇಕು, ಆ ಥರ ಒಂದು ಐಡಿಯಾ ತಂದಿದ್ದಕ್ಕೆ, ಮಾಡಿದ್ದಕ್ಕೆ. ಸೊ ದಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಬಟ್ ಅಂದರೆ ನನಗೆ ಅಟ್ ಅ ಟೈಮ್ ನನಗೆ ಫೈಟ್ ಮಾಸ್ಟ್ರು ಇಲ್ಲ ಡ್ಯಾನ್ಸ್ ಮಾಸ್ಟ್ರು ಇಬ್ಬರಲ್ಲಿ ಒಬ್ಬರನ್ನ ಕೊಟ್ಟರೆ ಈಸಿ. ನನಗೆ ಇಬ್ಬರನ್ನೂ ಒಟ್ಟಿಗೆ ಕನ್ವಿನ್ಸ್ ಮಾಡಿರೋದು ಭಾಳ ಕಷ್ಟ ಇದೆ. ಬಟ್ ಆದರೂ ಮಾಡಿದ್ವಿ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್.
ಅಂದರೆ ಅದು ಲಾಸ್ಟ್ ಶಾಟ್ ಆಗಿತ್ತು ಸರ್, ಮುಗಿಸಿದ್ರೆ ಬಿಡ್ತಾರಂತ ಹೇಳಿದರು. 5 ಗಂಟೆಗೆ ತೆಗ್ದಿದ್ದು ಶಾಟ್ ಅದು, 5 ಗಂಟೆಗೆ ತೆಗ್ದಿದ್ದು ಶಾಟು. ಈ ಕಡೆ ಬೇರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರು ಬಂದಿದ್ರು ಸೆಟ್ಟಿಗೆ, ಅವ್ರು ಕೂತಿದ್ರು. ನಾ ಕೂತಿದ್ದು ನೋಡಿ, ಏನು ಬ್ರದರ್ ಟಯರ್ಡ ಅಂದರು. ಅದು ಏರ್ಬಿಡ್ತು ನನಗೆ. ಯಾರು ಟಯರ್ಡ್ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ ನೀನು, ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಂತ. ನಮ್ಮ ಇಂದ್ರಜಿತ್ ಅವ್ರು ನೋಡಿದಿರಲ್ಲ ಎಲ್ಲರೂ, ಅವ್ರು ರಾತ್ರಿ 5 ಗಂಟೆಗೆ ಈಗಷ್ಟೇ ಶವರಿಂದ ಹೊರಗೆ ಬಂದೇ ಇರ್ತಾರೆ. ಅವಾಗಷ್ಟು ಫ್ರೆಶ್ ಇದ್ರು ಅವರು. ಸೊ ನಾನು ಹೋಗ್ಬಿಟ್ಟು ಅದು ಏನು ಬೇಕು ಕೇಳಿದೆ. ಸರ್ ಮೈ ಮರ್ತಂಗೆ ಕುಣೀರಿ ಅಂದರು. ಆಯ್ತು ಒಂದೇ ಟೇಕಲ್ಲಿ ಮಾಡಪ್ಪ ಅಂದ್ಬಿಟ್ಟು, ನೀವು ನಂಬಲ್ಲ, ಡ್ಯಾನ್ಸ್ ಮಾಡಿ ಅದೇ ಸ್ಟೆಪ್ಪಲ್ಲಿ ಹಂಗೆ ಹೋಗ್ಬಿಟ್ಟಿದ್ದೀನಿ ನಾನು. ಇನ್ನು ನಿಲ್ಸಿದ್ರೆ ರೀಟೇಕ್ ಹೇಳ್ತಾರೆ ಅಂದ್ಬಿಟ್ಟು ನಿಂತ್ಕೊಳ್ಳೆ ನಾನು. ಸಾಕು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಆಮೇಲೆ ವ್ಯಾನಲ್ಲಿ ತಂದು ತೋರಿಸಿದ್ರು ಆ ಶಾರ್ಟು. ಬಟ್ ಭಾಳ ಅಷ್ಟೊಳ್ಳೆ ಮೇಕಪ್ ತೆಗೆದ್ಬಿಟ್ಟಿದ್ದೆ ನಾನು. ಆಗಲ್ಲ, ಅವಾಗ ಏನೋ ಮಾಡ್ಕೋದು. ಬಟ್ ಈ ದೇವ್ ಡನ್ ಎ ಗುಡ್ ಜಾಬ್. ಎವ್ರಿಬಡಿ, ಐ ಥಿಂಕ್ ದಟ್ ಕ್ರೆಡಿಟ್ ಶುಡ್ ಗೋ ಟು ನಮ್ಮ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೋ ವ್ಯಕ್ತಿ ಅಂದರೆ ಆ್ಯಕ್ಚುಲಿ ನಮ್ಮ ಶೇಖರ್ ಚಂದ್ರು. ನೀವೇನು ನೋಡ್ತಾ ಇದ್ದೀರಿ ಅದಷ್ಟಕ್ಕೂ ಆ ಫ್ರೇಮ್ ಬರೋಕ್ಕೆ, ಆ ಸ್ಮೋಕ್ ಎಫೆಕ್ಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ, ದಟ್ ಹೋಲ್ ಕಲರ್ ಪ್ಯಾಲೆಟ್, ಶೇಖರ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಮ್ಯಾಕ್ಸು ದೊಡ್ಡ ಕಣ್ಣೇ ಶೇಖರ್. ಆ ಲೈಟ್ ಇನ್ನೊಂದು ಕತ್ಲೆಯಲ್ಲಿ ತೆಗಿಯೋದೇನು ಗೊತ್ತಾಗಿದ್ರೆ, ಸ್ವಲ್ಪ ಯಾಮಾರಿದ್ರು ಯಾವುದೋ ಫಿಲಮಿಗೆ ಕಂಪೇರ್ ಆಗುತ್ತೆ ಡಾರ್ಕ್ ಅಂದ್ಬಿಟ್ಟು. ಇಲ್ಲಾಂದ್ರೆ ಏನಾಗುತ್ತೆ, ತಪ್ಪೇನಿಲ್ಲ. ಬಟ್ ಇಟ್ ವಿಲ್ ಬಿ ಕಂಪೇರ್ ಆರ್ ಯುಲ್ ಸೇ ದಟ್ ಇಟ್ ಕತ್ಲೆ ಇದೆ ಕಾಣಿಸಲ್ಲ. ಬಿಕಾಸ್ ಆಲ್ಸೋ ಥಿಯೇಟರ್ಸಲ್ಲಿ ಎಷ್ಟೋ ಕಡೆ ಡೆನ್ಸಿಟಿ ಕಮ್ಮಿ ಇಟ್ಟಾಗ ಗೊತ್ತೇ ಆಗೋಲ್ಲ. ಅಂಥದ್ರಲ್ಲಿ ಲೈಟಿಂಗು ಮಾಡಿ, ಬಟ್ ಸ್ಟಿಲ್ ಟು ಮೇಕ್ ಯು ಬಿಲೀವ್ ಇಟ್ ಇಸ್ ನೈಟ್. ನಾರ್ಮಲಿ ಲೈಟ್ ಹಾಕಿದ್ರೆ ತುಂಬ ಬ್ರೈಟ್ ಕಾಣಿಸುತ್ತೆ. ಹಿ ಈಸ್ ಡನ್ ಅ ಗ್ರೇಟ್ ಜಾಬ್ ವಿತೌಟ್ DI. ಈಸ್ ಡನ್ ಅ ಗುಡ್ ಜಾಬ್. ಅದಿರುತ್ತೆ ಸರ್, ತಪ್ಪೇನಲ್ಲ. ಯಾವುದೋ ಒಂದು ಸಿನಿಮಾ ಕಂಪೇರ್ ಮಾಡೋದು ತಪ್ಪು ಅಂತನೂ ಅಲ್ಲ, ಅದು ಅವಮಾನನೂ ಅಂತಲ್ಲ. ಅದು ಚೆನ್ನಾಗಿ ಹೋಗಿರೋದ್ರಿಂದ ಎಲ್ಲರೂ ಇನ್ಸ್ಪೈರ್ ಆಗಿ ಆ ಥರ ತೆಗಿತಾ ಇದ್ದಾರೆ ಅಂತ ಅನ್ನೋದು ತಪ್ಪೇ ಇಲ್ಲ. ಬಟ್ ಅದಲ್ವಲ್ಲ ಎಫರ್ಟ್. ಸೊ ಆ ವಿಚಾರದಲ್ಲಿ ಶೇಖರ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಆ ಹಾಡಲ್ಲೂ ನೀವು ನೋಡಬೇಕಾದ್ರೆ, ಡೋಂಟ್ ಫರ್ಗೆಟ್ ಇಟ್ ಇಸ್ ನೈಟ್. ಲೈಟಿಂಗ್ ಸರಿ ಬಂದಿಲ್ಲ ಅಂದರೆ, ಒಂದು ಕುಂಕುಮ ಏರಲ್ಲಿ ಜಾಸ್ತಿ ಹೋದರೆ ಆರ್ಟಿಸ್ಟ್ ಕಾಣಿಸಲ್ಲ, ಸ್ಮೋಕ್ ಜಾಸ್ತಿ ಬಂದರೆ ಕಾಣಿಸಲ್ಲ. ಅಟ್ ದ ಸೇಮ್ ಟೈಮ್ ಕಾಲು ಇಡ್ತಿದ್ದಂಗೆ ಆ ಕಡೆಯಿಂದ ಫೈರ್ ಸಿಂಕ್ ಆಗಬೇಕು 2 ಸಿಲಿಂಡರ್ದು. ಸೊ ದೆರ್ ಇಸ್ ಅ ಲಾಟ್ ಆಫ್ ಟೈಮಿಂಗ್. ಅವ್ರು ಬಂದು ಹಿಂಗೆ ತಿರುಗಿ ಹಿಂಗೆ ನಿಂತ್ಕೊಂಡಷ್ಟೊಳ ಆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ 2 ಬೆಂಕಿ, ಆ ಸಿಲಿಂಡರ್ ದೊಡ್ಡದು ಹಾಕಿರ್ತಾರೆ ಬ್ಯಾಕಲ್ಲಿ. ಅದೆಲ್ಲ ಬರಬೇಕು ಅಂದರೆ ತುಂಬ ವಾಕಿ ಟಾಕಿ ಸಿಂಕಿಂಗ್, ಎವ್ರಿ ಸಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆ್ಯಕ್ಚುಲಿ ನೋಡೋಕೆ ಈಸಿ ಇವರೇ, ಕೋಆರ್ಡಿನೇಷನ್ ಇಸ್ ವೆರಿ ಡಿಫಿಕಲ್ಟ್. ಅಂಥದ್ರಲ್ಲಿ ಸಮ್ಟೈಮ್ಸ್ ನೆಗ್ಲೆಕ್ಟ್ ಮಾಡಿದ್ದು ಆಗಿರುತ್ತೆ. ಅಯ್ಯೋ ಲೇಟ್ ಆಯಿತು ಬಿಡಿ, ಬಿಟ್ಟಾಕಿ ಬಂತಲ್ಲ ಅಂತ. ಬಟ್ ಟು ಗೆಟ್ ಎವ್ರಿಥಿಂಗ್ ರೈಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್, ಆ್ಯಂಡ್ ಎಫರ್ಟ್ ಇಸ್ ನಥಿಂಗ್ ಬಟ್ ಮನಿ, ಎಕ್ಸ್ಟ್ರಾ ಮನಿ. ಸರ್, ನಿಮ್ಮ ಫ್ಯಾನ್ಸು ಸಂಭ್ರಮಿಸ್ತಾ ಇದ್ದಾರೆ. ಅಂದರೆ ನೀವೇ ನಟಿಸಿರುವಂತಹ ಸಿನಿಮಾಗಳು ತಿರುಪತಿ, ವೀರಮದಕರಿ, ಮತ್ತು ವರದಾನಾಯಕ, ವಿಕ್ರಾಂತ್ ಋಣ, ಮತ್ತು ಇವಾಗ ಮ್ಯಾಕ್ಸ್. ಪೊಲೀಸ್ ಕ್ಯಾರೆಕ್ಟ್ರಲ್ಲೇ ನಟಿಸ್ಕೊಂಡು ಬಂದಿದ್ದೀರಿ. ಹೈಯೆಸ್ಟ್ ಲಿಸ್ಟಲ್ಲಿ, ಅಂದರೆ ಒಂದೇ ಪೊಲೀಸ್ ಕ್ಯಾರೆಕ್ಟರ್ಗಳನ್ನ ಮಾಡಿರೋ ಹೈಯೆಸ್ಟ್ ಲಿಸ್ಟಲ್ಲಿ ನೀವು ಒಬ್ಬರು ಅಂತ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಒಳ್ಳೆ ಪೊಲೀಸ್ ಅಂತ ಆಯ್ತಲ್ಲ, ಇಷ್ಟಪಡ್ತಾ ಇದ್ದಾರೆ ಅಂತ ಆಯಿತು. ಬಟ್ ಒಂದೇನಾದರೂ ವಿಕ್ರಾಂತ್ ರೋಣದಲ್ಲಿ ಹಾಗೂ ಮ್ಯಾಕ್ಸಲ್ಲಿ ನಾನು ಕಾಕಿ ಹಾಕ್ಕೊಂಡಿಲ್ಲ. ಸೊ ಆ ವಿಕ್ರಾಂತ್ ರೋಣದಲ್ಲಿ ಆ್ಯಕ್ಚುಲಿ ಅವ್ನು ಪೊಲೀಸ್ ಅಧಿಕಾರಿ ಅಂತ ಆ್ಯಕ್ಚುಲಿ ಕನ್ಫರ್ಮ್ ಆಗೋದೇ ನಿಮಗೆ ಫ್ಲ್ಯಾಶ್ ಬ್ಯಾಕ್ ಬಂದಾಗ. ಅಲ್ಲಿವರೆಗೆ ಡೌಟೇ ಇದೆ. ಆ್ಯಂಡ್ ಅವ್ನು ಡ್ಯೂಟಿಗೂ ರಿಪೋರ್ಟ್ ಆಗಿ ಬಂದಿಲ್ಲ, ಅದು ಅವರವರೇ ಅನ್ಕೊತಾರೆ ಸಿನಿಮಾದಲ್ಲಿ. ಹಿ ಕೇಮ್ ವಿತ್ ಅನ್ ಅಜೆಂಡಾ, ವಿತ್ ವೆಂಜನ್ಸ್. ಇದರೊಳಗಡೆ ಬೇರೆ ಪರ್ಪಸ್ ಇದೆ. ಸೊ ಕಾಕಿ ಹಾಕಿಲ್ಲ, ಇಬ್ಬರು ಹಾಕಿಲ್ಲ. ಅಣ್ಣ ನಮಸ್ತೆ. ಆಯ್ತು. ಅದೇ ಫ್ಯಾನ್ಸ್ಗೋಸ್ಕರನೇ ಮಾಡಿರೋಂಥ ಸಿನಿಮಾ ಇದು. ಆ್ಯಕ್ಚುಲಿ ಫ್ಯಾನ್ಸ್ ನೋಡಲೇಬೇಕು ಅಂತ ಸಿನಿಮಾ ಮಾಡಿದ್ದು. ಬಟ್ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಬಂದು ಸಿನಿಮಾನ ನೀವು ಫಸ್ಟ್ ಡೇ ಫಸ್ಟ್ ಶೋ ಬಂದು ಫ್ಯಾನ್ಸ್ ಒಟ್ಟಿಗೆ ನೋಡ್ತೀರಾ ಅಂತ ಕೇಳಿ ಫ್ಯಾನ್ ಆಗಿ ಕೇಳ್ತಾರೆ. ಈಗ ನಡೀತಾ ಇರೋ ಸಾಲದ ನಾನು ಬಂದು ಥಿಯೇಟ್ರ್ ಹತ್ರ ಇನ್ನೇನಾರು ಹೆಚ್ಚು ಕಮ್ಮಿ ಆಗಿ, ಬಟ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ನೀವು ನೋಟಿಸ್ ಮಾಡಿದರೆ ಪೈಲ್ವಾನ್ ಆದಮೇಲೆ ನಾನು ಯಾವುದಕ್ಕೂ ಬಂದಿಲ್ಲ. ಅಲ್ಲಿ ಆಲ್ರೆಡಿ ಒಂದು ಥಿಯೇಟ್ರಲ್ಲಿ ಗ್ಲಾಸ್ ಹೊಡೆದೋಗಿ ಏನೋ ಆದಾಗ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡಾಗ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ನಾವಿದ್ದೀವಿ ಅಂದರೆ ಮಾರ್ನಿಂಗ್ ಶೋ ಮುಗಿಸ್ಕೊಂಡವ್ರು ಹೊರಗಡೆ ಬೇಗ ಹೋಗ್ತಾ ಇಲ್ಲ, ಮ್ಯಾಟ್ನಿಯವ್ರಿಗೆ ಬೇಗ ಒಳಗೆ ಬರೋಕ್ಕಾಗ್ತಾಯಿಲ್ಲ. ಸೊ ಬಿಗಿನಿಂಗ್ ಪೋರ್ಷನ್ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಅಡಚಣೆಗಳಿದೆ. ಒಂದು ಟೈಮ್ ತನಕ ಬಂದಿದ್ದೀವಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ವಾತಾವರಣ ಸರಿ ಇಲ್ಲ. ವಾತಾವರಣದಲ್ಲಿ ಏನಾರು ಹೆಚ್ಚು ಕಮ್ಮಿ ಆಗೋದು, ಏನಾರು ತೊಂದರೆಗಳಾಗೋದು ಯಾಕೆ ಬೇಕು ಹೇಳಿ. ಆ್ಯಂಡ್ ಥಿಯೇಟ್ರ್ ಅವರಿಗೂ ತೊಂದರೆ ಆಗ್ತಾಯಿದೆ, ನನ್ನ ಸಿನಿಮಾಗೆ ತೊಂದರೆ ಆಗ್ತಾಯಿದೆ ನನ್ನಿಂದ.
ಇನ್ನೊಂದು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡೋವಂಥ ಒಂದು ಕಿಕ್ ಇದೆಯಲ್ಲ, ಅದು ಬೇರೆ. ಅದು ಆ್ಯಕ್ಚುಲಿ ಮಿಸ್ ಆಗ್ತದೆ ನನಗೆ. ಬಟ್ ಐ ಥಿಂಕ್ ಫಾರ್ ದ ಬೆಟರ್ಮೆಂಟ್ ಆಫ್ ಆಲ್ ಆಫ್ ಯು ಪೀಪಲ್ ಹೂ ಕಮ್ ಟು ದ ಥಿಯೇಟರ್, ಬೆಟರ್ಮೆಂಟ್ ಆಫ್ ದ ಫಿಲ್ಮ್, ಎವ್ರಿಥಿಂಗ್ ಎಲ್ಲದು ತಲೆಯಲ್ಲಿ ಇಟ್ಕೊಂಡು ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಐ ಡೂ ದಟ್ ಸ್ಯಾಕ್ರಿಫೈಸ್ ಆ್ಯಂಡ್ ಸ್ಟೇ ಅಟ್ ಹೋಮ್. ಹಾಗಂತ ನೀವು ನಮ್ಮ ಫೋನ್ ಯಾವಾಗಲೂ ಆನ್ ಇರುತ್ತೆ, ಕೇಳ್ತಾ ಇರ್ತೀವಿ ಏನಾಯಿತು, ಶೋ ಏನು, ಯಾವ ಸೀನ್ ಎಂಜಾಯ್. ಬಿಕಾಸ್ ಒಂದು ಥಿಯೇಟ್ರಿಗೆ ಬರೋದು ನಾವು ಜನಗಳಕ್ಕಿಂತ ಹೆಚ್ಚಾಗಿ ಒಂದು ಜಡ್ಜ್ಮೆಂಟ್ಸ್ ಬರುತ್ತೆ ನಮಗೆ. ಯಾವ ಸೀನ್ ಎಂಜಾಯ್ ಮಾಡಿದ್ರಿ ನೀವು, ಎಲ್ಲಿ ವಿಸಲ್ ಬಿತ್ತು, ಓಕೆ ನಾವು ಎಲ್ಲಿ ಅಂದ್ಕೊಂಡ್ವೋ ಅಲ್ಲಿ ಬೀಳಿಲ್ವೇ, ಬೇರೆ ಕಡೆ ಬಿತ್ತೆ. ಸೊ ನಿಮ್ಮ ಆ್ಯಂಗಲ್ ಆಫ್ ವ್ಯೂವಿಂಗ್ ಏನಿದೆ, ತುಂಬ ಎಜುಕೇಷನ್ ಅದು ಆ್ಯಕ್ಚುಲಿ, ತುಂಬಾ ಎಜುಕೇಷನ್ ಅದು ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ಬೋದೆ, ನಲ್ಲ ಅಂತ ಒಂದು ಪಿಕ್ಚರ್ ಮಾಡಿರ್ತೀನಿ ನಾನು. ಅದರಲ್ಲಿ ಒಂದು ಪಾರ್ಟಿ ಸೀನಲ್ಲಿ ಆ ಹುಡುಗಿನ ತುಂಬ ಟೈಮ್ ಆದಮೇಲೆ ನೋಡ್ತೀನಿ, ರಿಕವರ್ ಆದಮೇಲೆ ಅವ್ರ ಕೈಯಿಂದ ನಾಯಿ ಮರಿ ಎಗರಿ ನನ್ನ ಹತ್ರ ಓಡಿ ಬರುತ್ತೆ. ಶೂಟಿಂಗ್ ತೆಗಿಬೇಕಾದ್ರೆ ಒಂದು ಶಾರ್ಟ್ ಅಷ್ಟೇ. ಥಿಯೇಟ್ರಲ್ಲಿ ಒಂದು ವಿಸಿಲ್ ಹೊಡೆದ್ರು ಆ ನಾಯಿ ಮರಿ ಎಗಿರಿ ಬರ್ಬೇಕಾದ್ರೆ ನಮ್ಗೆ ಆವಾಗಲೇ ಆ್ಯಂಗಲ್ ಅರ್ಥ ಆಗಿದ್ದು ಅವತ್ತಿಗೆ. ಓ, ಇದನ್ನು ನಾಯಿ ಮರಿ ಗುರ್ತು ಹಿಡಿತಲ್ಲ ಇವನ್ನ, ಅಲ್ಲಿಂದ ಏನಾರ ಬರುತ್ತಾ ಇದು ಅಂದ್ಬಿಟ್ಟು ಅಂತ. ಸೊ ದೇರ್ ಇಸ್ ಲಾಟ್ ಆಫ್ ಲರ್ನಿಂಗ್ ಸರ್. ಎಲ್ಲಿ ಏನು, ಲೈಕ್ ಫಾರ್ ಎಕ್ಸಾಂಪಲ್ ಮಾಣಿಕ್ಯ ತೆಗಿಬೇಕಾದ್ರೆ ನಾನು ಹೇಳಿದ್ದೆ, ಇಂಟರ್ವಲ್ ಬ್ಲಾಕಲ್ಲಿ ಎಷ್ಟೋ ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ರವಿ ಸರ್. ತಂದೆ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ನಾವು ಏನೋ ಚೆನ್ನಾಗಿ ತೆಗ್ದಿದ್ದೀವಿ, ಅದು ಬೇರೆ ವಿಚಾರ. ಬಟ್ ಅಲ್ಲಿ ವಿಸಲ್ ಬೀಳಲಿಲ್ಲ, ಈ ಸಿನಿಮಾ ಹೋಯ್ತು ಅಂದರೆ. ಇಂಟ್ರೊಡಕ್ಷನರಿಗೆ ಒಂದು ಹೀರೋಗೆ ಏನು ಸಿಗ್ತಾ ಅದಕ್ಕಿಂತ ಡಬಲ್ ಈ ಸ್ಪಾಟಲ್ಲಿ ಅಲ್ಲಿ ಬರೋ ಪಾತ್ರಕ್ಕೆ ಬೀಳಬೇಕು. ಅದರಲ್ಲಿ ಅವ್ರು ಇರೋದ್ರಿಂದ ಇನ್ನೂ ಹೆಚ್ಚಾಗಬೇಕು. ಅದು ಬಿದ್ದರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ನಮ್ಮ ಊಹೆ ಇತ್ತು, ಅದು ಬಿತ್ತಲ್ಲಿ. ಮೈ ಫ್ಯಾಮಿಲಿ ಸೇಫ್ ಅನ್ನೋಕ್ಕೂ ಒಂದು ಹೋಗಿ ಅವ್ರನ್ನ ತೋರ್ಸೋಕ್ಕೂ ಅದು ಬಂತಲ್ಲ ಒಂದು. ಸೊ ದಟ್ ಈಸ್ ಆಲ್ವೇಸ್ ದ ಹೈ. ಅದು ಕ್ಲಿಕ್ ಆಯ್ತು ಆಡಿಯನ್ಸಲ್ಲಿ ಅಂತ. ಸೊ ದಟ್ ಈಸ್ ವೈ ವಿ ಕಮ್ ಟು ಥಿಯೇಟರ್ಸ್. ಬಟ್ ಐ ಥಿಂಕ್ ಇಟ್ ಈಸ್ ಅಡ್ವೈಸಬಲ್ ನಾಟ್ ಟು ಎನಿಮೋರ್. ನಿಮಗೆ ಮೈಕ್ ಬರಲ್ಲ, ಬಂದರೆ ಮೈಕ್ ಆಫ್ ಮಾಡಿ ಮಾತಾಡ್ತೀರಾ, ಒತ್ತುಬಿಟ್ಟಿದ್ದಾರೆ. ಸರ್, ಇತ್ತೀಚೆಗೆ ಬಿಡುಗಡೆ ಆಗ್ತಿರುತ್ತಾ ಬಿಗ್ ಬಡ್ಜೆಟ್ ಸಿನಿಮಾಗಳು ಇಂಗ್ಲೀಷ್ ಇಸ್ಕೆಯಿಂದಲೇ ಬರ್ತಾ ಇದ್ದಾವೆ ಎಲ್ಲ ಚಿತ್ರಗಳು. ನೀವು ನಮ್ಮ ಕನ್ನಡದವರು, ಕನ್ನಡ ನಟರು, ಇಂಗ್ಲೀಷ್ ಇಸ್ಕೆ ಅವಶ್ಯಕತೆ ಇದೆಯಾ ಅಂತ. ನೀವು ಕಿಚ್ಚ, ಫೈಲ್ 1 ಅಂತ ದೊಡ್ಡ ದೊಡ್ಡ ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಾ ಕನ್ನಡ ಟೈಟ್ಲಿಂದ. ಈ ಇಂಗ್ಲೀಷ್ ಟೈಟ್ಲ್ಗಳು ಅವಶ್ಯಕತೆ ಇದೆಯಾ ಅಂತ, ಅನಿವಾರ್ಯನಾ ಅಂತ. ನಾನು ಉತ್ತರ ಕೊಟ್ಟಾಯ್ತು, ನೀವು ಬನ್ನಿ, ಬೇರೆ ಪ್ರಶ್ನೆ. ನನ್ನ ಗೆಳೆಯರವರು ಸರ್, ಹಿಂಗಂದ್ರೆ ಸಾಕು ಅರ್ಥ ಆಗತ್ತೆ ಅವ್ರು. ಸರ್, ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿ ಸರ್ ನಾನು. ರಾಜ್ಕುಮಾರ್ ಕುಟುಂಬಕ್ಕೆ ಸುದೀಪ್ ಅವರು ತುಂಬ ಹತ್ತಿರವಾಗಿದ್ದಾರೆ. ಇಲ್ಲಿ ಬಂದರೆ ನೋಡಿ, ಟಿ ವಿ ಇಂಗ್ಲೀಷು, ಸುದ್ದಿ ಇಂಗ್ಲೀಷು, ಇನ್ ಬೆಂಗಳೂರು ಇಂಗ್ಲೀಷು, ಎಲ್ಲದರಲ್ಲೂ ಇದೆ. ಬಟ್ ಬರ್ದಿರೋನು ಕನ್ನಡಿಗ, ನೋಡ್ತಾ ಇರೋದು ಕನ್ನಡದವರು, ನಾನು ಮಾತಾಡ್ತಾ ಇರೋದು ಕನ್ನಡದಲ್ಲಿ. ಕರ್ನಾಟಕ, ಇಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ, ಹೋಗ್ತಾ ಇರೋರು ಕನ್ನಡದವರು. ವಾಟ್ ಈಸ್ ಯರ್ ಪ್ರಾಬ್ಲಮ್? ಬಿಟ್ಟಾಕಿ. ಆ್ಯಪಲ್ ಇದೆಯಾ ಅಂತೀರಾ, ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಆ್ಯಪಲ್ ಇದೆಯಾ ಅಂತೀರಾ, ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಹೇಳಿ, ಎ ಫಾರ್ ಆ್ಯಪಲಿಂದ ಸ್ಟಾರ್ಟ್ ಮಾಡಿದ್ದು ಝೆಡ್ವರೆಗಿದೆ ಇನ್ನು. ಆ್ಯಪಲ್ ಕನ್ನಡದಲ್ಲಿ ಹೇಳ್ರಿ, ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಆಯ್ತಣ್ಣ, ಆ್ಯಪಲ್ ಕನ್ನಡದಲ್ಲಿ ಹೇಳಿ. ನೋಡಿ ಎಷ್ಟೊತ್ತು ಥಿಂಕ್ ಮಾಡ್ತಾರೆ. ರೆಡಿ, ನೆಕ್ಸ್ಟ್ ಸರ್. ಸರ್, ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿ ಸರ್. ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ಸುದೀಪ್ ಸರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರ್ಟಿಕಲ್ ಓದಿ ಸರ್. ಬಟ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ ಸರ್. ಅದೇನು ಅವೆಲ್ಲ ಆ ಥರ ಇಲ್ಲ ಸರ್. ಒಂದೇನಾಗುತ್ತೆ, ಹೋಗ್ತಾ ನಮಗೆ ಯಾವತ್ತಿಗೂ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಿದ್ದು ಮೊದಲನೇದಾಗ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ. ಹೋಗ್ತಾ ಏನಾಗುತ್ತೆ, ಕಲಾವಿದರಾಗಿರ್ತೀವಿ, ಪೈಪೋಟಿಗಳು ಖಂಡಿತ ಇರ್ತವೆ, ಹೋಗುಗಳು ಖಂಡಿತ ಇರುತ್ತೆ, ಮಾತುಕತೆಗಳು ಸತ್ಯ ಆಗಿರ್ತವೆ ಮಧ್ಯದಲ್ಲಿ. ಬಟ್ ಏನಾಗುತ್ತೆ, ಬೆಳೀತಾ ಸರ್ ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ಬರು ಗೌರವನೂ ಸ್ಟಾರ್ಟ್ ಆಗೋದು ಸತ್ಯನೇ ಎಲ್ಲರಿಗೂ. ಆ ಗೌರವ ಬಂದಾಗ ಅಲ್ಲಿ ನಡೆಯೋದು ಎಷ್ಟು ಸತ್ಯ, ಎಲ್ಲ ಸತ್ಯನೇ. ಕರೆಕ್ಟಾ? ಇವತ್ತಿಗೇನಾಗಿದೆ ಸರ್, ನಮ್ಮ ಮೇಲೆ, ಅವ್ರ ಮೇಲೆ, ಅವ್ರಿಗೆ ನಮ್ಮ ಮೇಲೆ, ಪ್ರತಿಯೊಬ್ಬರಿಗೂ ಒಂದು ಗೌರವದಲ್ಲಿ ಇರಬೇಕಾದ್ರೆ ಆ ವಾತಾವರಣ ಬೇರೆ. ಒಂದು ಮರಿಬೇಡಿ, ಎಲ್ಲರೂ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಹೆಂಗೆ ಬೇಕು ಹಂಗಂಗೆ ಇದ್ವಿ ನಾವು.
ಅದು ಕರೆಕ್ಟೇ ಅಲ್ಲ. ಹುಟ್ಟಿದ ತಕ್ಷಣ ಯಾಕೆ ಅಪ್ಪ ಆಗ್ಬೇಕು ನೀವು? ಮಕ್ಳ ಥರ ಇರಬೇಕು. ಮಕ್ಕಳಲ್ಲಿ ಏನು ಕಿತ್ತಾಡಬೇಕೋ ಕಿತ್ತಾಡ್ಕೊಂಡಿದ್ದೀವಿ ಎಲ್ಲರೂ. ಅವಾಗ ಆ ಅಪ್ಪಂದ್ರೆಲ್ಲ ಸರಿ ಪಡಿಸೋರು ನಮ್ಮನ್ನು. ಆಮೇಲೆ ನಾವೆಲ್ಲ ಅಪ್ಪಂದ್ರಾದ್ವಿ. ಈಗ ಸರಿ ಇದ್ದೀವಿ, ಮಕ್ಕಳನ್ನ ಸರಿ ಮಾಡ್ತಾಯಿದ್ದೀವಿ. ಸಿಂಪಲ್, ಮುಗೀತಲ್ಲ. ಮತ್ತೊಂದು ಪ್ರಶ್ನೆ ಸರ್, ಮ್ಯಾಕ್ಸ್ ಸಿನಿಮಾದಲ್ಲಿ ಉಗ್ರ ಮಂಜು ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ಆರ್ಪಿಡಿಸಿದಾರಂತೆ, ನ್ಯೂಸ್ ಡಲ್ ಆಗಿದ್ದೀರಾ ಅಂತ. ಅದಕ್ಕೆ ಒಳಗೆ ಇಳಿಸ್ತಾ ಇದ್ದೀನಿ. ನನ್ನ ಮುಂದೆ, ನಮ್ಮ ಮುಂದೆ ಅಲ್ಲಿ ಪಾತ್ರದಲ್ಲಿ ಎಲ್ಲಾದರೂ ಅಕಸ್ಮಾತ್ ಆರ್ಭಟ ಜಾಸ್ತಿ ಆಗಿದೆ ಅಂತ ಅರ್ಥ ಏನು ಗೊತ್ತಾ ಸರ್? ನಾವು ಆರ್ಭಟ ಮಾಡೋಕ್ಕೆ ಬಿಟ್ವಿ ಅಂತ ಅರ್ಥ. ಆರ್ಭಟ ಮಾಡೋಕ್ಕೆ ಬಿಟ್ವಿ ಅಂದರೆ ಸಿನಿಮಾಗೆ ಅವಶ್ಯಕತೆ ಇದೆ ಅಂತ ಅರ್ಥ. ವೈಯಕ್ತಿಕವಾಗಿ ಉಗ್ರ ಮಂಜು ಹೊರಗಡೆ ಬಂದಾಗ ಈ ಪ್ರಶ್ನೆ ಕೇಳಿದ್ರೆ ಓಡೋಗ್ಬಿಡ್ತಾರೆ ಅವರೇ, ಸಾರ್ ಆ ಥರ ಏನಿಲ್ಲ ಹೇಳೋಕ್ಕೆ ಹೋಗ್ಬಿಡಿ ಅಂತ. ಹೀ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಅದಕ್ಕೆ ಆ ಪಾತ್ರಕ್ಕೆ ಹಾಕ್ಕೊಂಡಿದ್ದು. ಆ ಪಾತ್ರದಲ್ಲಿ ಆರ್ಭಟ ಇದೆ ಅಂದರೆ ಮಾಡಲೇಬೇಕಲ್ಲ ಅವರು, ಕರೆಕ್ಟಾ? ಅಲ್ಲಿ ಆರ್ಭಟ ಚೆನ್ನಾಗಿ ಮಾಡಿದ್ರು, ಒಳಗೆ ಏನು ಮಾಡ್ತಿದ್ದಾರೆ? ಸೇವೆ ಮಾಡ್ಕೊಂಡಿದ್ದಾರೆ. ಸರ್ ಇಲ್ಲಿ ಅಂದರೆ ತುಂಬ ಹೆಲ್ದಿ ಮೂಮೆಂಟ್ ಸರ್. ಅಂದರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಸ್ಟ್ರೇಟ್ ಅವೇ ಮುಕುಂದ ಮುರಾರಿಗೆ. ಅಲ್ಲಿ ಮುಕುಂದ ಉಪ್ಪಿ ಸರು, ಇಲ್ಲಿ ಮುರಾರಿ ನೀವು ಮಾಡಿದ್ರಿ. ಇಲ್ಲಿ ಫಸ್ಟು ಉಪ್ಪಿ ಸರ್ UI ಬರ್ತಾಯಿದೆ, ಮುಕುಂದ ಬರ್ತಾನೆ, ನಂತರ ಮುರಾರಿ ಬರ್ತಾನೆ. ಈ ಥರದೊಂದು ಹೆಲ್ದಿ ಕಾನ್ವರ್ಸೇಷನ್ ನಾವು ಅದನ್ನು ಕೇಳ್ತಿದ್ದೀವಿ ಸರ್. ಈ ಥರದ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಅಂದರೆ ಎಲ್ಲವನ್ನ ಸ್ವೀಕರಿಸುವಂಥ ಸುದೀಪ್ ಅವರು ಮುಕುಂದ ಮುರಾರಿಗೆ UI ಮತ್ತು ಮ್ಯಾಕ್ಸ್ನ ಜೋಡಿಸ್ತಾರೆ. ಅಲ್ಲಿ ಮುಕುಂದ ನಂತರ ಮುರಾರಿ ಬಂದರು, ಇಲ್ಲಿ ಮುಕುಂದ ಪಾತ್ರಧಾರೆ ಅಂತ ಉಪ್ಪಿಯವ್ರು UI ಆಗಿ ಬರ್ತಾರೆ, ನೆಕ್ಸ್ಟು ಮ್ಯಾಕ್ಸ್ ಆಗಿ ಮುರಾರಿ ಬರ್ತಾರೆ ಅಂತ. ಈ ಥರದ ಕನೆಕ್ಟಿವಿಟಿ ಎಮೋಷ್ನಲ್ ದಿ ಆಡಿಯನ್ಸ್ ಸರ್. ಐ ಪರ್ಸ್ನಲಿ ಫೀಲ್ ಸರ್, ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ಗಳಿದೆ ಅಂದರೆ ಎಲ್ಲ ಥಿಯೇಟ್ರಲ್ಲೂ ಒಂದೇ ಸಿನಿಮಾ ಬರ್ತಾಯಿಲ್ಲ, ಬೇರೆ ಥಿಯೇಟ್ರ್ಗಳು ಖಾಲಿ ಇದ್ದಾವೆ. ಆ ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ ನಿಮಗೆ ಒಂದು ತೆಲುಗು ತಮಿಳು ಬಂದು ಇದ್ದರೆ ಓಕೆನಾ ಅಂತ ನಾನು ನಿಮಗೆ ಕೇಳಬೇಕೀಗ. ನಾನು ಕೇಳೋದು ಚಿತ್ರರಂಗಕ್ಕೆ, ಕನ್ನಡ ಜನತೆಗೆ ಒಂದು ಸಂಭ್ರಮ ಇದು. 2 ಕನ್ನಡ ಸಿನಿಮಾ ಕೊಡ್ತಾ ಇದ್ದೀವಿ. ಒಂದು ಅದ್ಭುತವಾದಂಥ ನಿರ್ದೇಶಕರು ಉಪೇಂದ್ರ ಅವ್ರ ಸಿನಿಮಾ ಬರ್ತಾಯಿದೆ, ನಮಗೂ ಕಾಳಜಿ ಇದೆ. 2ನೇದು ನಾವು ಬರ್ತಾಯಿದ್ದೀವಿ. ಇದು ಯಾವುದು ಪರಸ್ಪರ ಪೈಪೋಟಿ ಅಂತ ಬರಲ್ಲ ಸರ್. ಇದು ಬಿಟ್ಟರೆ ರಜೆ ಇಲ್ಲ. ನಾವು ಆಗಸ್ಟಿಂದ ಬರಬೇಕು ಅಂತ ಇದ್ದವ್ರು ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂತು. ಅವ್ರು ಅಕ್ಟೋಬರಲ್ಲಿ ಬರಬೇಕು ಅಂತ ಇದ್ದವ್ರು ಪೋಸ್ಟ್ಪೋನ್ ಆಗಿ ಇಲ್ಲಿ ಬಂತು. 2 ಅನಿವಾರ್ಯ. ಇಲ್ಲಿ ಬಿಟ್ಟರೆ ಇನ್ನೊಂದಾಗುತ್ತೆ, 2 ವಾರ ಗ್ಯಾಪಲ್ಲಿ ಬರ್ಬೋದು ಅಂದರೆ 2 ವಾರ ಬಿಟ್ಟರೆ ನಾವು ಸಂಕ್ರಾಂತಿಗೆ ಹೋಗ್ಬೇಕು. ಸಂಕ್ರಾಂತಿ ಒಂದೇ ರಜೆ ಇರೋದು, ಆಮೇಲೆ ರಜೆಗಳಿಲ್ಲ. ಆಮೇಲೆ ಬಂದರೆ ಎಕ್ಸಾಮ್ಗೆ ಹೊರಟೋಗ್ತೀವಿ, ಆಮೇಲೆ IPLಗೆ ಹೊರಟೋಗ್ತೀವಿ. ಮತ್ತೆ ಎಲ್ಲೋಗಲಿ ನಾನು? ಈಗ ಆಗಸ್ಟಲ್ಲಿ ಬರಬೇಕಾಗಿರೋದು ಬರೋಕ್ಕಾಗಿಲ್ಲ, 2 ವಾರ ಡಿಲೇ ಮಾಡ್ಬೋದು ಅಂದರೆ ಡಿಸೆಂಬರ್ ತನಕ ಟೈಮಿಂಗ್ ಇದೆ ನಮಗೆ. ಯಾವುದೋ ಒಂದು ವಾರದಲ್ಲಿ ಬಂದ್ಬಿಡ್ಬೋದು. ಡಿಸೆಂಬರ್ ನಿಮಗೆ ಎಂಡ್ ದಾಟ್ಬಿಟ್ರೆ ಸರ್ ತುಂಬ ಪ್ರಾಬ್ಲಮ್ ಇದೆ. ಅದು ಏನಾಗುತ್ತೆ, ನಮ್ಮ ಪ್ರೊಡ್ಯೂಸರ್ ಹಾಕಿರೋರು ಅವ್ರಿಗೆ ಅವ್ರು ಹೇಳ್ತಾರೆ ಸರ್ ಇದು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಾವು ಮಾತುಕತೆ ಆಗಿರೋಲ್ಲ ಅಂತ ಅಂದ್ಕೊಂಡ್ಲೇಬೇಡಿ. ಬರಬೇಕಾದ ಅವರೇ ನಮಗೊಂದು ಕೌಂಟರ್ ಕ್ವಶನ್ ಹಾಕ್ತಾರೆ, ಸರ್ ಇನ್ನು ಯಾವಾಗ ಬರಬೇಕಾಗಾರೆ ಅಂತ. ಏನು ಉತ್ತರ ಕೊಡೋದು? ಅಟ್ ದ ಸೇಮ್ ಟೈಮ್ ಎಷ್ಟು ಥಿಯೇಟ್ರ್ ಇದೆ ಕರ್ನಾಟಕದಲ್ಲಿ? ಖಾಲಿ ಇರೋ ಎಷ್ಟೋ ಥಿಯೇಟ್ರ್ಗಳಿದ್ದಾವೆ. ಸೊ 2 ಥಿಯೇಟ್ರಿಗೆ ಅಕಸ್ಮಾತ್ ಇಲ್ಲಿ ಜಾಗ ಇದೆ ಅಂದರೆ 5 ದಿನ ಕಂಪ್ಲೀಟಾಗಿ ಒಂದು ಬಿಸ್ನೆಸ್ ನಡೆದಿರುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ, 5 ದಿನದಲ್ಲಿ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಆ ಸಿನಿಮಾಗೆ ಬಂದಿದ್ದರೆ 6ನೇ ದಿನವೂ ರಿಪೀಟ್ ಆಡಿಯನ್ಸ್ ಇರ್ತಾರೆ. ಅದಕ್ಕೆ ಆ್ಯಕ್ಚುಲಿ ಭಯ ಪಡಬೇಕಾಗಿರೋದು ನಾವು, ಕರೆಕ್ಟ್? ಹಾಗೇನಿಲ್ಲ ಸರ್. 2 ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನತೆಯ ಮನಸ್ಸಲ್ಲಿ ಜಾಗ ಇದೆ, ಥಿಯೇಟ್ರಲ್ಲೂ ಜಾಗ ಇದೆ. ಅದೇನು ನನಗೆ ಅದು ಫಾರ್ ಮಿ ಇಟ್ಸ್ ಸೆಲೆಬ್ರೇಷನ್ ಸರ್. ಎಷ್ಟೋ ಟೈಮ್ ಆದಮೇಲೆ ಒಂದು ಬರ್ತಾ ಇದೆ. ಬಟ್ ಕಾಂಪಿಟೇಷನ್ ಅಲ್ಲ ಸರ್. ಕ್ಲಾಶು, ಕಾಂಪಿಟೇಷನ್ನು, ಸೆಲೆಬ್ರೇಷನ್ 3 ಸೀಯಿಂದನೇ ಸ್ಟಾರ್ಟ್ ಆಗೋದು. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ, ಏನು ಅದರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ನಾವು ಒಬ್ಬರ ಮೇಲೊಬ್ಬರು, ನಮ್ಮ ಸಿನಿಮಾ ಮೇಲೊಬ್ಬರು ಸಿನಿಮಾ ಪೈಪೋಟಿ ಮಾಡಿ ಏನಾಗಬೇಕಾಗಿದೆ ನಮಗೆ? ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಬೀಯಿಂಗ್ ಆ್ಯಕ್ಟರ್ಸ್, ವೈ ವುಡ್ ವಿ ಡೂ ದ್ಯಾಟ್? ಅದು ಒತ್ತಬೇಡಿ. ನಾನಾಗಿದೆ ಸರ್. ಯೂಶಲಿ ಸಿನಿಮಾದ ಕಥೆಗಳದು ಕಮರ್ಷಿಯಲ್ ಸಿನಿಮಾಗಲಿ ಅಥವಾ ಯಾವುದೇ ಆಗಲಿ ಕಾಲಘಟ್ಟವನ್ನು ಹೇಳ್ತಾ ಹೋಗ್ತಾ ಸರ್. ಅಂದರೆ ಫಾರ್ ಎಕ್ಸಾಂಪಲ್ ಅದು ಟೈಮ್ ಲ್ಯಾಪ್ಸ್ ಮೂಲಕ ದೊಡ್ಡ ಕಥೆಯಾಗಿ ನಾವು ತೊಗೊಳ್ತಾ ಹೋಗ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್, ನೀವು ಹೇಳಿದಾಗೆ ಒಂದೇ ರಾತ್ರಿ ಅಂತಂದ್ರಿ, ಈ ಥರದ ಪ್ರಯತ್ನಗಳು ಆದಾಗ ಅದನ್ನು ನಿಮ್ಮಂಥ ಎಲ್ಲ ನಟರು ಅದನ್ನು ಸ್ವೀಕರಿಸಿ ಈ ಥರದ ಕಥೆಗಳ ಮೇಲೆ ವರ್ಕ್ ಮಾಡುವಂಥದ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇಂಡಸ್ಟ್ರಿಯ ಪಾಯಿಂಟ್ ಆಫ್ ವ್ಯೂ ಮತ್ತು ಗ್ರೋತ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ಈ ಥರದ ಕಥೆಗಳನ್ನು ಮಾಡಬೇಕು ಅನ್ನೋಂಥದ್ದು ಎಷ್ಟು ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ ಸರ್ ಈ ಥರದ ಕಥೆ? ಐ ಡೋಂಟ್ ಥಿಂಕ್ ವಿ ಶುಡ್ ಜನರಲೈಸ್ ದ ಐಡಿಯಾ ಸರ್. ಇದು ನನ್ನ ಐಡಿಯಾ, ಅವ್ರ ಐಡಿಯಾ ಅವ್ರದ್ದು. ಯಾರ್ಯಾರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಇರಿಸೋ ಅದು ಅವ್ರ ಕನಸು ಸರ್. ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದುಬಿಟ್ಟು ನಾನು ತುಂಬ ದೊಡ್ಡ ಸಿನಿಮಾ ಮಾಡಬೇಕು, ನಾನು ಗ್ಲೋಬಲ್ ತನಕ ಹೋಗಬೇಕು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಅದು ಅವ್ರ ಆಸೆ, ಅವ್ರ ಜೀವನದ ಆಸೆ. ನಾವು ಅದನ್ನು ಪಟ್ಟಿದ್ದೀವಿ. ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ಇಡ್ಲಿ ವಡೆ ತಿನ್ನಬೇಕು ಅನ್ನೋದು ತಪ್ಪಲ್ವಲ್ಲ.
ಹಾಗಂತ ಸಹ ಇಡ್ಲಿ ಒಳಗೆ ಇದಿಲ್ಲ ಅನ್ಕೊಂಬೇಡಿ, ಅದಕ್ಕೆ ಇರೋದು ಅಷ್ಟೇ, ಆ ತೂಕ ಅಷ್ಟೇ. ಅಂದರೆ ಒಂದು ಬಡ್ಜೆಟ್ ಇಷ್ಟೇ ಬೇಕು ಅಷ್ಟೇ ಬೇಕು, ಏನು ಸುರಿದ್ರು ಅಷ್ಟೇ ಅನ್ನೋದು, ಅದು ಅಷ್ಟೇ, ಬಿಟ್ರೇನಿಲ್ಲ. ಕತೆ ಒಳಗೆ ತೂಕ ಇರ್ತಾವದು. ಈಗ ಆಟೋಗ್ರಾಫ್ ಕಥೆಯಲ್ಲಿ ತೂಕ ಆಯಿತು. ನಾನು ಮಾಡಿರೋ ವಿಕ್ರಾಂತ್ ರೋಣ ಅನ್ನೋದೊಂದು ಬಿಟ್ಟರೆ ಇನ್ನು ಎಲ್ಲದಕ್ಕೂ ಒಂದು ಸೀಮಿತವಾಗೇ ತೆಗೆದಿರೋ ಸಿನಿಮಾಗಳಲ್ಲ. ಬಟ್ ಅದನ್ನು ತೆಗೆದೇ ತಾನು ಇಲ್ಲಿವರೆಗೆ ಬಂದಿರೋದು ನಾನು. ಸೊ ಎವ್ರಿಬಡಿ ವಿಲ್ ಡೂ ಸರ್, ಇಟ್ ಈಸ್ ನಾಟ್ ಲೈಕ್ ದಟ್. ಬಟ್ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ಕನ್ಸ್ಕೊಂಡು ನಾನು ದೊಡ್ಡದು ಮಾತ್ರ ಮಾಡಬೇಕು ಅಂತ ಹೊರಟವ್ರು ಈ ಥರನೂ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರವ್ರ ಜೀವನ, ಅವ್ರವ್ರ ಕನಸು, ದೇ ಶುಡ್ ಗೋ ಆಫ್ಟರ್ ದಟ್ ಡ್ರೀಮ್, ನಾಟ್ ಲಿಸನ್ ಟು ವಾಟ್ ವಿ ಆರ್ ಸೇಯಿಂಗ್. ವಿ ಶುಡ್ ಡೂ ವಾಟ್ ವಿ ಫೀಲ್ ವಿ ಶುಡ್ ಡೂ, ದಟ್ಸ್ ಇಟ್. ಇದೊಂದು ಕೊನೆ ಪ್ರಶ್ನೆ ಸರ್. ಸರ್, ಸುದೀಪ್ ಅವರ ಪಾಯಿಂಟ್ ಆಫ್ ವ್ಯೂ, ಕಾಡುವಂತಹ ಸಿನಿಮಾ ಅಂದರೆ ಏನು ಸರ್? ತುಂಬ ವರ್ಷಗಳ ಕಾಲ ಈ ಸಿನಿಮಾಗಳನ್ನು ನಾವು ನೆನಪಿಟ್ಕೋಬೇಕು, ಈ ಥರ ಸಿನಿಮಾಗಳನ್ನ ಮಾಡಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಬಹಳಷ್ಟು ಸಿನಿಮಾಗಳು ಬಹಳಷ್ಟು ವರ್ಷ ಕಾಡ್ತವೆ. ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಡುವಂತಹ ಸಿನಿಮಾ, ಕಾಡುವಂತಹ ಕತೆ ಅಂದರೆ ಏನು ಅಂತ ನನ್ನ ಪರ್ಸನಲ್ ಕ್ವಶನ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ಸರ್. ನನಗೆ ಗೊತ್ತಿರೋದು ಆ ಮೂಮೆಂಟಲ್ಲಿ ಕತೆ ಇಷ್ಟ ಆಗಿರುತ್ತೆ, ನಾವು ಮಾಡಿರ್ತೀವಿ. ಅದು ಒಂದು ಅನ್ನ ಬೇಯಕ್ಕಂತ ಇಟ್ಟಿರ್ತೀವಿ ಸರ್, ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದು ಬಿರಿಯಾನಿ ಆಗೋಗಿರುತ್ತೆ, ಪ್ರಯತ್ನ ಇಲ್ಲದೆ. ಸೊ ಬಿರಿಯಾನಿನೇ ಮಾಡಬೇಕು ಅಂತ ಹೊರಟಾಗ ಅದು ಆಗಿರಲ್ಲ ನಮ್ಮ ಸಿನಿಮಾದಲ್ಲಿ. ನೋಡಿ, ನಾನು ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ, ಎಲ್ಲರೂ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ ಮಾಡ್ತೀನಿ, ತಲೆ ಮೇಲೆ ಹೊಡೆದಂಗೆ ಮಾಡ್ತೀನಿ, 100 ಡೇಸ್ ಹೊಡೆದಂಗೆ ಹೇಳಿ ಮಾಡೋಕ್ಕಾಗಲ್ಲ ಸರ್, ಪ್ರಯತ್ನ ಪಡ್ಬೋದು ಅಷ್ಟೇ ನಾವು. ಆ್ಯಂಡ್ ಆಲ್ ದ ಬೆಸ್ಟ್ ಫಿಲ್ಮ್ಸ್ ಇಟ್ ಹಸ್ ಜಸ್ಟ್ ಹ್ಯಾಪನ್ಡ್ ಬಿಕಾಸ್ ನನ್ ಆಫ್ ಅಸ್ ಕುಕ್ಕರ್ ಒಳಗೆ ಏನು ಬೇಯ್ತದೆ ನಮ್ಗೆ ಗೊತ್ತಿಲ್ಲ ಸರ್. ಯಾವುದೇ ದೊಡ್ಡ ಸಿನಿಮಾ ತೊಗೊಳಕ್ಕೆ ಹೋದರೂ ಅವರೊಂದು ಸಿನಿಮಾ ಅಂದ್ಕೊಂಡು ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ಅದು ಯು ಕಾಂಟ್ ಜಸ್ಟಿಫೈ ದಟ್, ಯು ಕಾಂಟ್. ಅದನ್ನು ನಾನು ವ್ಯಾಲಿಡೇಟ್ ಇವತ್ತು ಕುತ್ಕೊಂಡು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದೆ ಅಂತಂದರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಅದು. ಐ ಡೋಂಟ್ ನೋ, ಇಂಪ್ರೆಸ್ ಆಯಿತು, ಅವರ್ ಬೆಸ್ಟ್ ಎಫರ್ಟ್ಸ್ ಹಾಕಿದ್ವಿ, ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ವಿ, ಮಾಡಿದ್ವಿ. ಸಮ್ಟೈಮ್ಸ್ ಎವ್ರಿಥಿಂಗ್ ಗೋಸ್ ರಾಂಗ್, ಸ್ಟಿಲ್ ವಿ ಫೀಲ್ ಏನು ತಪ್ಪಾಯ್ತು, ಅಷ್ಟು ಒಳ್ಳೆ ಕತೆ. ಸಮ್ಟೈಮ್ಸ್ ರಿಲೀಸ್ ಮಿಸ್ಟೇಕ್ ಆಗಿರುತ್ತೆ, ಟೈಮಿಂಗ್ ಮಿಸ್ಟೇಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ಒಂದು ಒಳ್ಳೆ ಮೂಡಲ್ಲಿ ಇರ್ತೀರ ಅಂದ್ಕೊಳ್ಳೋಣ ಎಲ್ಲರೂ, ಕರೆಕ್ಟ್. ಏನು ಹೇಳಿದ್ರು ನಗು ಬರುತ್ತೆ ನಿಮಗೆ, ಜೋಕೇ ಬೇಕಾಗಿಲ್ಲ. ಕುತ್ಕೊಳ್ಳ ಅಂದರೆ ಅಲ್ಲೂ ನಗ್ಬಿಟ್ಟಿರ್ತಾರೆ, ಯಾಕಂದ್ರೆ ಮೂಡ್ ಹಂಗಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಭಾಳ ಡಲ್ಲಾಗಿ ಕೂತಿರ್ಬೇಕಾದ್ರೆ ಅದ್ಭುತವಾದಂಥ ಒಂದು ಜೋಕ್ ಹೇಳಿದ್ರು ನಿಮಗೆ ನಗು ಬರೋಲ್ಲ. ಹಾಗಂತ ಜೋಕಿನ ಮಿಸ್ಟೇಕ್ ಅಲ್ಲ, ಅದು ಟೈಮಿಂಗ್ ಮಿಸ್ಟೇಕ್ ಆಯಿತು. ಕತೆ ಸಿನಿಮಾ ಇಸ್ ಜಸ್ಟ್ ಲೈಕ್ ದಟ್. ಸಮ್ಟೈಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್, ರಿಲೀಸಿಂಗ್ ಟೈಮ್ ರಾಂಗ್ ಆಗಿರುತ್ತೆ. ಅಲ್ಲೇನೋ ಇವಾಗ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಬಂತು. ಮುಂಗಾರು ಮಳೆ ಬಂದಾಗ ಎಲ್ಲರೂ ಎಷ್ಟು ಆ ಸಿನಿಮಾಗೆ ವಾಲ್ಬಿಟ್ರು ಅಂದರೆ, ಮಾಡಿದ್ರೆ ಹಿಂಗಿರ್ಬೇಕು ಸಿನಿಮೆ, ಮಾಡಿದ್ರೆ ಈ ಥರ ಇರಬೇಕು. ಎಲ್ಲ ಸಿನಿಮಾಗಳು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಆದವು. ಯಾವುದು ಆ್ಯಕ್ಚುಲಿ ರಾಂಗ್ ಸಿನಿಮಾ ಇರಲಿಲ್ಲ ಅವು. ಮೂಡ್ ಆಫ್ ದ ಪೀಪಲ್ ಅಲ್ಲ, ಅಲ್ಲಿ ಹೋಗ್ಬಿಡುತ್ತೆ ಆ ಟೈಮಲ್ಲಿ. ಸಡನ್ನಾಗಿ ಒಂದು ಆ್ಯಕ್ಷನ್ ಬಂದ್ಬಿಡುತ್ತೆ, ಅವಾಗ ಎಲ್ಲ ಲವ್ ಸ್ಟೋರಿಗಳು ರಾಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಐ ಥಿಂಕ್ ಇಟ್ ಈಸ್ ಜಸ್ಟ್ ದಿ ಮೈಂಡ್ ಸೆಟ್ ಆಫ್ ದ ಪೀಪಲ್. ಎಲ್ಲದೂ ಕೂಡ್ಕೊಂಬರ್ಬೇಕು ಸರ್ ಸಮ್ಟೈಮ್ಸ್. ಆ್ಯಂಡ್ ಸಮ್ಟೈಮ್ಸ್ ಯಾಕೆ ಓಡ್ತಾವೆ ಅಂತ ಮಾಡಿದವ್ರಿಗೆ ಗೊತ್ತಿರಲ್ಲ. ಹೋಗುತ್ತೆ 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 ಆ್ಯಂಡ್ ದೆನ್ ಅದೇ ಫಾರ್ಮುಲಾ ಅಂದ್ಕೊಂಡು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೋಗಿ ಫೇಲ್ ಆಗಿರ್ತಾರೆ. ಸಿನಿಮಾ ಜಸ್ಟ್ ಹ್ಯಾಪನ್ ಸರ್. ಐ ಥಿಂಕ್ ನೀವು ಸಿನಿಮಾ ನಿಮಗೆ ಕೈ ಹಿಡಿಯೋ ತನಕ ಮಾತ್ರ ನೀವು ಒದ್ದಾಡೋದು, ಅದಾದಮೇಲೆ ಸಿನಿಮಾ ಮಾಡ್ತಾ ಇರಬೇಕು. ಟು ಸ್ಟ್ಯಾಂಡ್ ಆ್ಯಂಡ್ ಪ್ರೀಚ್ ಐ ಥಿಂಕ್ ಇಸ್ ರಾಂಗ್. ಐ ಡೋಂಟ್ ಥಿಂಕ್ ಐ ಆಮ್ ಕೇಪಬಲ್ ಆರ್ ಎಲಿಜಿಬಲ್ ಟು ಎಕ್ಸ್ಪ್ಲೈನ್ ದಟ್ ಪಾರ್ಟ್. ಸರ್, ಸುದೀಪ್ ಅಂದರೆ ಬರೀ ಅಭಿಮಾನಿಗಳಿಗೆ ಅಷ್ಟೇ ಸೀಮಿತ ಅಲ್ಲ, ಕನ್ನಡ ಇಂಡಸ್ಟ್ರಿ ಹಾರ್ಟ್ ಬೀಟಲ್ಲಿ ನೀವು ಕೂಡ ಒಬ್ಬರು. ಇವತ್ತಿನ ಬೆಳವಣಿಗೆಗೆ ಇಂಡಸ್ಟ್ರಿ ಇದು, ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ಒಂದು 6 ತಿಂಗಳಿಂದ ಇಂಡಸ್ಟ್ರಿನೇ ಮುಚ್ಚಿಬಿಡ್ತೀವಿ ಅನ್ನೋ ಅಂಥ ಪರಿಸ್ಥಿತಿ. ಎಷ್ಟೊಂದು ಜನ ಆತಂಕದಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗಪ್ಪ ಮುಂದಿನ ಜೀವನ ಅಂತ. ಆ ಒಂದು ನಡಿಗೆಯಲ್ಲಿ ನಿಮ್ಮ ಒಂದು ಇದು ಏನು ಹೇಳ್ಬೋದು ಸರ್, ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮ ಒಂದು ಜವಾಬ್ದಾರಿ ಯಾವ ರೀತಿ ಇರ್ಬೋದು? ಇಲ್ಲ, ಮುಚ್ಚಿಲ್ವಲ್ಲ, ನಡೀತಾ ಇದೆಯಲ್ಲ. ಆ ಥರ ಒಂದು ಸ್ಥಿತಿ ಏರ್ಪಾಡಾಗಿತ್ತು, ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ. ಬೇಜಾರಾಗಿರುತ್ತೆ, ಯಾವುದೋ ವಿಚಾರದಲ್ಲಿ ದುಡ್ಡು ಬಂದಿರಲ್ಲ, OTT ಯಾರೂ ಸ್ಯಾಟಲೈಟ್ ತೊಗೊಂಡಿರಲ್ಲ, ಥಿಯೇಟ್ರ್ಗಳು ಓಡ್ತಾ ಇರಲ್ಲ, ಆಗಿರುತ್ತೆ. ನೋವುಗಳಾಗದೆ ಯಾರಾದರೂ ಮಾತಾಡ್ತಾರಾ? ಬಟ್ ಹಾಗಂತ ನೆಕ್ಸ್ಟ್ ಡೇ ಅವರೇ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿರ್ತಾರೆ, ಯಾಕಂದರೆ ಜೀವನ ಬಿಟ್ಕೊಡೋಕ್ಕಾಗಲ್ಲ, ಹಠ ಇರುತ್ತೆ ಎಲ್ಲರಿಗೂ. ನೋವಲ್ಲಿ ಮಾತಾಡೋದನ್ನು ಅದನ್ನು ಅಂತಿಮ ತೀರ್ಪು ಅಂತ ತೊಗೊಳಕ್ಕಾಗಲ್ಲ. 100 ಎಲ್ಲರೂ ನೋವಲ್ಲಿ ಏನಾರು ಹೇಳ್ತಾರೆ, ಸಾಕು ನನಗೆ ಅಂದಿರ್ತಾರೆ. ಬಟ್ ದಿಲ್ ಕಮ್ ಅಪ್, ದಿಲ್ ಫೈಂಡ್ ದ ರೀಸನ್ ಟು ಲಿವ್ ಅಗೇನ್, ಗೆಟ್ ಇನ್ಸ್ಪೈರ್ಡ್. ಹೌದು, ವಾತಾವರಣ ಸರಿ ಇಲ್ಲ ಸರ್, ಏನು ಮಾಡೋಣ ಸರ್? ನಮ್ಮ ಸ್ಟೇಟಲ್ಲಿ ಎಲ್ಲ ಭಾಷೆಗಳು ಅದ್ಭುತವಾಗಿ ಓಡ್ತಾವೆ, ಏನು ಮಾಡೋಣ ಸರ್? ನಮ್ಮೆಲ್ಲ ಹೊಸೊಬ್ಬರು ಪಿಕ್ಚರು ಬರ್ತವೆ, ಒಂದೇ ಥಿಯೇಟ್ರ್ ಸಿಗೋಲ್ಲ, ಇಲ್ಲ ಜನ ಇರೋಲ್ಲ, ಏನು ಮಾಡೋಣ ಸರ್? ಈಗ ಯಾರನ್ನು ಕರೆಕ್ಟ್ ಮಾಡೋಣ? ನಾನು ಎಷ್ಟೋ ಹೊಸ ಸಿನಿಮಾಗಳು ನೋಡಿದ್ದೀನಿ, ಅದರಲ್ಲಿ ಎಷ್ಟೋ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ದಾವೆ. ಪ್ರಮೋಷನಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು, ಬಟ್ ಪ್ರಮೋಷನ್ ಇಲ್ಲದೆ ಎಷ್ಟೋ ಹೊಸೊಬ್ಬರು ಪಿಕ್ಚರ್ ಬೇರೆ ಭಾಷೆದಲ್ಲಿ ಬಂದು ಓಡೋದು ನೋಡಿದ್ದೀವಿ. ಏನೋ ಒಂಚೂರು ಕೊರತೆ ಅನಿಸುತ್ತೆ ಅಷ್ಟೇ ಸರ್. ಏನಂದರೆ ಒಂದು ಯಾವುದೇ ಭಾಷೆನ ಪ್ರೀತಿಸೋದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಯಾವಾಗ ಈಗ ಎಲ್ಲೇ ಒಂದು ತೊಗೊಳಕ್ಕೆ ಹೋಗಿ ನೀವು ನಮ್ಮಲ್ಲಿ
ಎಷ್ಟೋ ಸತಿ ನಾನು ನೋಡಿದ್ದೀನಿ ಸರ್, ನೀವು ಯಾರಿಗೆ ಒಂದು ಭಾಷೆ ಕಲೀಲೇಬೇಕು ಅಂತ ಹೇಳೋದು ತಪ್ಪು, ಫೋರ್ಸ್ ಮಾಡೋದು ತಪ್ಪು, ಬಲವಂತ ಮಾಡಬಾರ್ದು ಯಾರಿಗೂ. ಬಟ್ ಹಾಗಂತ ಬಂದವರಿಗೂ ಕೂಡ ಯಾವ ಊರು ನಿಮ್ಮ ಅನ್ನ ಕೊಡ್ತಾ ಇದೆಯೋ, ಯಾವ ಭಾಷೆ ಅನ್ನ ಕೊಡ್ತಾ ಇದೆಯೋ ಅದ್ರ ಮೇಲೆ ಸ್ವಲ್ಪ ಗೌರವ ಇದ್ದರೆ, ಪ್ರೀತಿ ಇದ್ದರೆ ತುಂಬ ಚಂದ ಅಂತ ನಾನು ಹೇಳೋದು ಸರ್. ಪಕ್ಕದ ಮನೆ ತಾಯಿ ನಮಗೆ ಅನ್ನ ಹಾಕ್ತಾ ಇದ್ದಾರೆ ಅಂದಾಗ ಅವ್ರ ಭಾಷೆ ಕಲ್ತು ನಾವು ಊಟ ಮಾಡಬೇಕಾಗಿಲ್ಲ. ತಾಯಿ ಮೇಲೆ ಸ್ವಲ್ಪ ಮರ್ಯಾದೆ ಇರಲಿ. ಯಾಕಂದ್ರೆ ನಿಮ್ಮಮ್ಮ ಊಟ ಹಾಕಿಲ್ಲ ಅಂದಾಗ ಪಕ್ಕದಮ್ಮ ಊಟ ಹಾಕ್ತಾ ಇರ್ತಾನೆ ಅಲ್ವಾ? ಕೆಲವು ವೀಡಿಯೋಗಳು ನೋಡಿದ್ದೀನಿ ಸರ್, ಭಾಳ ಕೆಲವರು ಕನ್ನಡ ಕಲ್ತಿಲ್ಲ ಅನ್ನೋದು, ಇನ್ನು ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ ಅನ್ನೋದು, ಅದೆಲ್ಲ ಚೆನ್ನಾಗಿ ಹೇಳಿದ್ದಾರೆ, ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕೆಲವರು ಬಹಳ ದುರಂಕಾರದಲ್ಲಿ ಹೇಳಿದ್ದಾರೆ. ಏನಕ್ಕೆ ಕಲಿಬೇಕು, ನಾನು ಕಲಿಯಲ್ಲ, ಏನು ಮಾಡ್ತೀಯ? ಅವಾಗ ಏನಾಗುತ್ತೆ, ಅಲ್ಲಿ ಪಕ್ಕದಲ್ಲಿ ಒಬ್ಬ ನಿಂತಿರೋ ಅವನಿಗೆ ಪ್ರವೋಕ್ ಆಗ್ತಾನೆ. ಪ್ರವೋಕ್ ಆದಾಗ ಅವ್ರದ್ದೊಂಥರ ಕೆಟ್ಟ ರಿಯಾಕ್ಷನ್ ಇರ್ಬೋದು. ಸೊ ಎಲ್ಲಿಂದ ಎಲ್ಲೋ ಹೋಗಿ ಎಲ್ಲೋ ನಿಂತಾಗ ಯಾಕೆ ಹಿಂಗೆ ಮಾಡ್ತೀರಾ, ಯಾಕೆ ಹಂಗೆ ಮಾಡ್ತೀರಾ, ಈ ಡಿಬೇಟ್ಸ್ಗಳು ಚೆನ್ನಾಗಿ ನಡೀತವೆ. ಬಟ್ ನಮ್ಮ ಊರು ಬೇಕು, ನಮ್ಮ ಊರಿನ ಅನ್ನ ಬೇಕು, ಕಲಿಬೇಡಿ. ಭಾಷೆ ಕಲೀಲಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ಏನು ತಪ್ಪೇನಿಲ್ಲ ಸರ್, ಅದು ಬಲವಂತ ಮಾಡೋದು ತಪ್ಪಲ್ಲ. ಬಟ್ ಒಂಚೂರು ಸ್ವಾಭಿಮಾನ, ಅವ್ರು ಕಲಿತಾರೋ ಬಿಡ್ತಾರೋ, ನಮ್ಮವ್ರಿಗೆ ಸ್ವಲ್ಪ ನಮ್ಮ ಭಾಷೆ ಮೇಲೆ ಇನ್ನೊಂದು ಚೂರು ಸ್ವಾಭಿಮಾನ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಆವಾಗ ಕನ್ನಡದವ್ರ ಮೇಲೆ ಒಂಚೂರು ಕಣ್ಣಾಡಿಸಿ, ಕನ್ನಡ ಕಲೆಗಳ ಮೇಲೆ ಸ್ವಲ್ಪ ಕಣ್ಣಾಡಿಸಿ, ತುಂಬ ಇಗ್ನೋರ್ ಮಾಡಬೇಡಿ. ಎಲ್ಲ ಸಿನಿಮಾ ಓಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಇಷ್ಟು ಇಗ್ನೋರ್ ಮಾಡೋವಂಥದ್ದು ಏನಿಲ್ಲ ಸರ್. ನಮ್ಮ ಕನ್ನಡ ಸಿನಿಮಾಗಳಿಗೆ ತುಂಬ ಇಗ್ನೋರ್ ಆಗುತ್ತೆ ಸಿಟಿ ಲೆವೆಲ್ಸಲ್ಲಿ. ಹಾರ್ಡ್ ಕೋರ್ ಕನ್ನಡ ಊರುಗಳು ತುಂಬ ಇದ್ದಾವೆ, ಅಲ್ಲಿ ನೀವು ಏನೇ ಮಾಡಿ ಚೆನ್ನಾಗಿ ಹೋಗ್ತವೆ. ಕನ್ನಡಕ್ಕೆ ಇನ್ನೂ ತುಂಬ ಬೆಲೆ ಇದೆ. ಈ ಪರಿಸ್ಥಿತಿಯಲ್ಲಿ ಯಾಕೆ ಎಲ್ಲರೂ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ, ಹೀಗಾದಾಗ ಏನು ಮಾಡ್ತಾರೆ ಹೇಳಿ ಅವರು? ಹೇಳಿ. ಇದು ನೀವು ಹೈದರಾಬಾದ್ಗೆ ಹೋಗಿದ್ದೀರಾ, ಬೇರೆ ಊರುಗಳಿಗೆ ಹೋಗಿದ್ದೀರಾ? ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಭಾಷೆಗಳಿಗೆ ಕೊಡುವಂಥ ಒಂದು ಪ್ರಾಮುಖ್ಯತೆ. ಯಾವುದೇ ಸಿನಿಮಾ ಬರಲಿ, ಒಂದು ಕಲ್ಚರ್ ಅವ್ರದ್ದು, ಒಂದು ಒಳ್ಳೆ ವಾರದಲ್ಲಿ ಒಂದು ಫ್ಯಾಮಿಲಿಯೆಲ್ಲ ಒಂದು ಊಟಕ್ಕೆ ಹೋಗ್ಬೇಕು, ಒಂದು ತೆಲುಗು ಸಿನಿಮಾ ನೋಡಬೇಕು ಅನ್ನೋದು ಒಂದು ಸಂಪ್ರದಾಯ. ಅಲ್ಲಿ ಇನ್ನೊಂದು ಊರಿಗೆ ಹೋಗಿ ಅಲ್ಲೂ ಅಷ್ಟೇ, ಎಲ್ಲ ಕಡೆ ಇದೆ ಸರ್. ನಮ್ಮಲ್ಲಿ ಮಾತ್ರ ಸ್ವಲ್ಪ ಕೊರತೆ ಇದೆ. ಸೊ ಈ ಕೊರತೆ ಏನಾಗುತ್ತೆ, ನಿರ್ಮಾಪಕರು ಇವ್ರ ಕೈಲಿ ಆ ನೋವಿನಿಂದ ಮಾತಾಡ್ಸುತ್ತೆ ಅಷ್ಟೇ, ಬೇರೆ. ಅದೇ ಇವತ್ತು ಚೇಂಬರ್ಲಿ ಹೊಸ್ದಾಗಿ ಏನು ಅಧಿಕಾರ ತಗೊಂಡ್ರು, ಅಲ್ಲೂ ಒಂದು ಪ್ರೆಸ್ ಮೀಟ್ ಆಯಿತು. ಅವ್ರು ಹೇಳಿದ್ದು ಅದೇನೆ, ಸ್ಟಾರ್ ನಟರುಗಳು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ ಈ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅವು 3 ತಿಂಗಳಿಗೆ ಬರುತ್ತೆ, 2 ತಿಂಗಳು 3 ತಿಂಗಳು ಸ್ಟಾರ್ ಬಂದರೆ ಒಂದು ಹಬ್ಬದ ವಾತಾವರಣ, ಜನ ಮನೆಯಿಂದ ಥಿಯೇಟ್ರಿಗೆ ಬರ್ತಾರೆ. ನಿಮ್ಮ ಪ್ರಶ್ನೆಯಲ್ಲೇ ಮಿಸ್ಟೇಕ್ ಆಯಿತು ಗೊತ್ತಾ? ಈಗ ಸ್ಟಾರ್ ನಟರು ಒಂದೊಂದು ಸಿನಿಮಾ ಮಾಡಿದ್ರೆ ಇದೆಲ್ಲ ತೊಂದರೆ ಪರಿಹಾರ ಆಗುತ್ತೆ ಅನ್ನೋ ಥರ ಹೇಳಿದ್ರಿ ನೀವು. ಒಂದೊಂದು ಸಿನಿಮಾ ಮಾಡಿದ್ರೆ ಹೆಂಗೆ? ಅವ್ರು ಹೇಳೋದು ಸರ್, ವರ್ಷಕ್ಕೆ ಒಬ್ಬರು ಸ್ಟಾರ್ ಒಂದೊಂದು ಸಿನಿಮಾದಾರು ಮಾಡಿದ್ರೆ ಒಂದು 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಂದರೆ ಒಂದು ವಾತಾವರಣ ಇರುತ್ತೆ, ಜನ ಈಚೆ ಬರೋಕೆ. ಅಂದರೆ ಒಬ್ಬರದೇ ಅಲ್ಲ, ಎಲ್ಲ ಸ್ಟಾರ್ ಒಂದು ಸಿನಿಮಾ ಹುಡ್ಸಕ್ಕೆ ಏನು ಅನ್ಕೊಂಡ್ರಿ ಯಾರು? ನಾನು ಒಬ್ಬರದೇ ಅಲ್ಲ ಸರ್ ಹೇಳ್ತಿರೋದು, ಎಲ್ಲ ಸ್ಟಾರ್ಗಳದ್ದು ಒಂದು 3 ತಿಂಗಳು ಒಂದೊಂದು ಸ್ಟಾರ್ ಬರ್ತಾ ಇದ್ದಾರೆ, ಒಂದು ಜನ ಫ್ಲೋಯಿಂಗ್ ಇರುತ್ತೆ, ಮನೆಯಿಂದ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ಒಂದು ಮಾತು. ತಪ್ಪಿಲ್ಲ ಪಾಪ, ಅವ್ರು ಹೇಳಿದ್ರೆ ಕರೆಕ್ಟೇ ಇದೆ ಸರ್. ಏನಾಗುತ್ತೆ, ಸಿನಿಮಾ ಬರೀ ಒಬ್ಬ ನಟನ ಮೇಲೆ ನಿಂತಿದ್ರೆ ಓಕೆ ಸರ್. ಕೆಲವು ಸಿನಿಮಾಗಳು ಕೆಲವು ನಟರಿಂದ ಡಿಲೇ ಆಗ್ಬೋದು. ನಾನು ನನ್ನ ಊಟ ಕೊಟ್ಟರೆ ನೆಲದ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾವ ಸಿನಿಮಾನೂ ನನ್ನಿಂದ ಡಿಲೇ ಆಗಿಲ್ಲ ಸರ್. ನಾನು 24 ಗಂಟೆ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ಕೆಲಸ ಮಾಡಿರೋರು ಎಲ್ಲರಿಗೂ ಒಂದ್ಸರಿ ದಯವಿಟ್ಟು ಕೇಳ್ಕೊಂಬನ್ನಿ. ನಾನು ನಿದ್ದೆನೇ ಮಾಡಲ್ಲ, ಅವರೇ ಬಲವಂತಾಗಿ ರೂಮಲ್ಲಿ ಕ್ಲಾಕ್ ಮಾಡ್ತಾ ಇರ್ತಾರೆ. ಕೆಲಸ ಮಾಡಿದ್ದೀನಿ ನಾನು. ಎಲ್ಲ ಕಾರಣಗಳಿಂದ ಡಿಲೇ ಆದಾಗ ನಾನು ಏನು ಮಾಡಲಿ? ಕತ್ತಿನ ಪಟ್ಟಿ ಹಿಡ್ಕೊಳ್ಳ, ಹೊಡಿಲ್ಲ, ಬೈಲ್ಲ. ಈಗ ನಾನು ಇದೇ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀನಿ ನಾನು. ಎಲ್ಲಿಂದ ಜುಲೈಲಿ ಸ್ಟಾರ್ಟ್ ಮಾಡಿದ 2023 ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಫ್ಲಡ್ಸು ಅಂದ್ಬಿಟ್ಟು ಆ ಚೆನ್ನೈ ಫ್ಲಡ್ಸ್ ಅಂತ ಸ್ವಲ್ಪ ಡಿಲೇ ಆಗುತ್ತೆ, ಆಮೇಲೆ ಏನೇನೋ ಡೇಟ್ಸ್ಗಳು ಅದು ಇದು ಅಂತ ಹೋಗ್ತಾನೆ ಇತ್ತು. ನಾನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡಲಿ ಹೇಳಿ? ವಿಕ್ರಾಂತ್ ರೋಣ ಕೋವಿಡಲ್ಲಿ ಯಾರು ಹೋದ್ರು ಸರ್ ಶೂಟಿಂಗಿಗೆ? ಕನ್ನಡ ಸಿನಿಮಾಗಂತ ತಾನೇ ನಾನು ಹೋದೆ, ನನ್ನ ಸಿನಿಮಾ ಅಂತ ತಾನೇ ಹೋದೆ. ಯಾರು ಇಡೀ ದೇಶದ್ದು ಇದರಲ್ಲೇ ಯಾರು ಮಾಡ್ತಾರೆ? ಯಾವ ಗ್ಲೋಬಲಲ್ಲೇ ಎಲ್ಲ ಸಿನಿಮಾ ಶಟ್ ಆದಾಗ ನಾನು ಫಸ್ಟ್ ಆ್ಯಕ್ಟರ್ ಟು ಗೋ ಟು ಸೆಟ್ ವಿಕ್ರಾಂತ್ ರೋಣ. ಅದೇ ಕೇರ್ ಮಾಡಿಲ್ಲ ನಾನು. ಆಯ್ತು ನಡೀರಿ ಮಾಡೋಣ ಅಂತ ಹೋದವನು. ನನ್ನ ಪ್ರಯತ್ನ ಇರುತ್ತೆ, ಇವರೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಐ ಥಿಂಕ್ ಆ ಎಫರ್ಟ್ ಹಾಕಬೇಕಾದ್ರೆ ದರ್ ಆರ್ ಲಾಟ್ ಮೋರ್. ನಾನು ಕಲಿತೀನಲ್ಲ, ಎಲ್ಲ ಇನ್ನೊಂದಿಷ್ಟು ಡೀಟೇಲಿಂಗ್ಸ್ ನೋಡಬೇಕು. ಆದಷ್ಟು ನೋಡ್ತಾ ಇದ್ದೀವಿ, ಈಗ ನೋಡಿ ಮಾಡೋಣ. ಬಟ್ ಅವ್ರು ಹೇಳಿದ್ರೆ ಖಂಡಿತ ತಪ್ಪೇನಿಲ್ಲ. ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ ಸರ್. ಬೇರೆಯವ್ರ ಜವಾಬ್ದಾರಿ ಅಂತ ನಾನು ತೊಗೊಳಕ್ಕಾಗಲ್ಲ. ನಂದು ನಾನು ಹೇಳ್ಬಲ್ಲೆ, ನಾನು ಅವಲ್ಲೇ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 18 ಮಂತ್ಸಲ್ಲಿ ನೆಕ್ಸ್ಟ್ 18 ಮಂತ್ಸಲ್ಲಿ ಒಂದು 2 ಸಿನಿಮಾ ಕೊಡೋ ಥರ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಸರ್. ಆ್ಯಂಡ್ 100% ಅವ್ರು ಹೇಳಿರೋ ಆ ಮಾತಿಗೆ ನಾನು ಸ್ಪಂದಿಸ್ತೀನಿ. ಹಾಂ
ನನಗೆ ಯಾವಾಗ ಕೆಲವರು ಕತೆ ಬರೆಯೋದು ನಿಲ್ಲಿಸ್ತಾರೋ ನನಗೆ ಅವಾಗ ನಾನು ಬರ್ಕೋತೀನಿ ಸರ್. ಇವಾಗ ಬಹಳ ಪ್ರೀತಿಯಿಂದ ನಾನು ಒಂದು ಮಾತು ಯಾವಾಗಲೂ ಹೇಳ್ತೀನಿ ಸರ್, ಒಬ್ಬ ಕಲಾವಿದ ಫ್ಲಾಪ್ ಆಗಿರೋದ್ರಿಂದ ಸಾಯಲ್ಲ ಸರ್. ಯಾವಾಗ ಒಬ್ಬ ಕಲಾವಿದನಿಗೆ ಯಾರು ಕತೆ ಬರಿತಾಲ್ವೋ ಅವಾಗ ಅವನು ಹೋದ, ಒಂದು ಆಪ್ಷನ್ ಆಗಿರ್ತಾರೆ, ಇಲ್ಲ ಹೋದ ಅಂತ ಅರ್ಥ. ಬಟ್ ಇಲ್ಲಿ ಪ್ರತಿನಿತ್ಯನೂ ಒಂದು ಕತೆ ಬರ್ಕೊಂಡು ನನಗೆ ಬರ್ಬೇಕಾದ್ರೆ ನಾನು ಯಾವುದೋ ಒಂದು ಸಿನಿಮಾ ರೆಡಿ ಇಟ್ಟಿರ್ತೀನಿ ನಿರ್ದೇಶನಕ್ಕೆ ಅಂತ ಅನೌನ್ಸ್ ಮಾಡ್ತಾ ಇರ್ತೀವಿ. ಅವಾಗ ಒಂದು 5 ಜನ ಬರ್ತಾರೆ, ನೀವೇ ಬೇಕು, ಇದು ಹಿಂಗೆ ಅಂದ್ಕೊಂಡಿದ್ದೀವಿ, ಹೀಗೆ ಅಂದ್ಕೊಂಡಿದ್ದೀವಿ ಅಂತ. ಅದೇನಾಗುತ್ತೆ, ಸಡನ್ಲಿ ವಾಂಟ್ ಟು ಬಿ ಸಬ್ಮಿಸಿವ್ ಟು ದೆಮ್ ಅಷ್ಟೇ. ಅವ್ರ ಕನಸಿಗೆ ಅವ್ರು ಮಾಡ್ತಾರೋ ಒಂದು ಪೇಂಟಿಂಗಲ್ಲಿ ಒಂದು ಕಲರ್ ಆಗೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ನಾವು. ಇಟ್ ಈಸ್ ನಾಟ್ ದಟ್ ಐ ವಾಂಟ್ ಟು ಡು, ಐ ಡೋಂಟ್ ವಾಂಟ್ ಟು ಡು, ಬಟ್ ಐ ಡೆಫಿನೆಟ್ಲಿ ವಾಂಟ್ ಟು ಡು ಆ್ಯಂಡ್ ಐ ವಿಲ್ ಡು. ಎಸ್ ಸರ್, ಮಾಡ್ತೀವಿ ಸರ್. ಐ ವಿಲ್ ಅದೇ ಹೇಳಿದ್ದು, ಇದೆಲ್ಲದಕ್ಕೂ ಪೋಸ್ಟ್ಪೋನ್ ಆಯ್ತು ಅಷ್ಟೇ ಅದು. ಬಟ್ ಐ ಥಿಂಕ್ ಅಟ್ಲೀಸ್ಟ್ ಇನ್ ದ ಕಮಿಂಗ್ ಇಯರ್ ಅಟ್ಲೀಸ್ಟ್ ಐ ವಿಲ್ ಸ್ಟಾರ್ಟ್. ಪ್ರೀ-ರಿಲೀಸ್ ಇವೆಂಟ್ ಬೇರೆ ಇದೆಯಲ್ಲ ಸರ್, ಪ್ರೀ-ರಿಲೀಸ್ ಇವೆಂಟ್ ಬೇರೆ ಇದೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ 22ನೇ ತಾರೀಕು ನಾನೊಂದು ಶಿವಣ್ಣ ಅವ್ರದ್ದು ಇದರಲ್ಲಿ ಹೇಳಿದ್ದೆ, ಅಲ್ಲಿ ಆಗಬೇಕು ಅಂತ ಅವ್ರದ್ದು ಜನಗಳ ಆಸೆ ಇತ್ತು. ಸೊ 22nd ಪ್ರೀ ರಿಲೀಸ್ ಇವೆಂಟ್